ಈಗ ಮನೆಗೆ ಹೋದ್ರೆ ಆಬ್ವಿಯಸ್ಲಿ ಕೆಲ್ಸ ಆಗೋದ್ ಒಳಗಡೆನೆ ಮದ್ವೆ ಪ್ರಪೋಸಲ್ಸ್ ಅಂತ ಬಂದ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ. ಸೆಟಲ್ ಅಂತಲ್ಲ, ಅಟ್ಲೀಸ್ಟ್ ಕೈಯಲ್ಲಿ ಒಂದ್ ಜಾಬ್ ಇಲ್ದೆ ಹೆಂಗ್ ಹೇಳೋದು ಅದ್ರಲ್ಲಿ. ಆಮೇಲೆ ಆಕ್ಚುಯಲ್ ಆಗಿ ಪ್ರೆಷರ್ ಸ್ಟಾರ್ಟ್ ಆಯ್ತು. ಇವಾಗೆಲ್ಲ ಹೊರಗಡೆಯಿಂದ ಕೇಳ್ತಾ ಇದಾರೆ ಏನ್ ಹೇಳೋದು. ಅಪ್ಪ ಅಮ್ಮನ ಮುಖ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಇವತ್ತಿನ ತನ್ಕೊಂಡು ನನ್ಗೆ ಹೇಳಿಲ್ಲ ಅವರು. ನಾನೇನು ಬೇಕಂತ ನಾನು ಯಾವಾಗ್ಲೂ ಜಾಸ್ತಿ ಕೇಳಿಲ್ಲ, ಬಟ್ ಶಿ ಇಸ್ ಆಲ್ವೇಸ್ ಬೀನ್ ಎವ್ರಿಥಿಂಗ್ ನನಗೆ ಒಂದ್ ಲೆವೆಲ್ಗೆ. ಆಮೇಲೆ ಬಂತು ನಮ್ಮ ಅಮ್ಮಂಗೆ ಜಾತಕ ಮ್ಯಾಚ್ ಆಗಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದ್ ಬೇಡ ಅನ್ನೋ ತರ ನಮ್ಮಮ್ಮನ ತಲೆಯಲ್ಲಿ ಇತ್ತ ಅಂತ. ತುಂಬಾ ಲಾಂಗ್ ಪ್ರೊಸೆಸ್ ಎಲ್ಲ ಅರ್ಥ ಸ್ಟಾರ್ಟ್ ಆಯ್ತು ಆ ಟೈಮಲ್ಲಿ. ಆಮೇಲೆ ಅದಕ್ಕೇನೆ ಇವಳು MSc ಓದಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಧಾರವಾಡಕ್ಕೆ ಹೋಗಿ ಓದ್ಬೇಕಂತ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ ಮಾಡ್ಕೊಳ್ತೀವಿ, ಮನೆ ಎಲ್ಲ ಮಾಡಿ ಅಲ್ಲಿ ಓದಕ್ ಸ್ಟಾರ್ಟ್ ಮಾಡ್ತೀವಿ. ಐ ಸ್ಪೆಂಟ್ ಅರೌಂಡ್ 3-4 months ಅನ್ಸುತ್ತೆ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ. ಅದಕ್ಕೆ ಕುತ್ಕೊಂಡು ಓದೋಣ ಅಂತ ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮಲ್ಲಿ ಮಿನಿಸ್ಟ್ರಿ ಆಫ್ ಲೇಬರ್ ಏನ್ ಬರುತ್ತೆ ಎಂಪವರ್ಮೆಂಟ್ ಅಲ್ಲಿ ಒಂದು ಎಕ್ಸಾಮ್ ಬರೀತೀನಿ. ಬಟ್ 27th ರ್ಯಾಂಕ್ ಏನೋ ಬರುತ್ತೆ, ಬಟ್ ಕರ್ನಾಟಕಕ್ಕೆ ಇರೋದು 17 ಪೋಸ್ಟ್ ಅಷ್ಟೇ. ಅಲ್ಲಿ ಟೋಟಲಿ ಡಿವಾಸ್ಟೇಷನ್ ಆಗಿ ಇಲ್ಲಿಗೆ ಹೇಳ್ತೀನಿ ನಾನು, ನನ್ನ ಕೈಲಿ ಆಗ್ತಾ ಇಲ್ಲ. ಅಂಡ್ ತುಂಬಾ ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ನನಗೆ ಫ್ರೆಂಡ್ಸ್ ಇದ್ರು. ಆ ಟೈಮಲ್ಲಿ ಅವರಿಗೆಲ್ಲ ಕೇಳಿದಾಗ ಈ ತರ ಇದೆ, ನಾನು ಜಾಬ್ ತಗೊಳ್ಳೇಬೇಕು ಅಂದಾಗ IT ಟ್ರೈ ಮಾಡು ಅಂತ ಹಲವಾರು ಜನ ಹೇಳ್ತಾರೆ. ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದು ನನ್ನ ಸೀನಿಯರ್ಸು ಮತ್ತೆ ನನ್ನ ಫ್ರೆಂಡ್ಸು ತುಂಬಾ ಸಪೋರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವತ್ತೇ ಇವಳಿಗೆ ಹೇಳಿ ನೈಟ್ ಡಿಸಿಷನ್ಸ್ ಅದು. ಯಾಕಂದ್ರೆ ಟೈಮ್ ಇರ್ಲಿಲ್ಲ. ಇನ್ನೊಂದ್ ಏನಂದ್ರೆ ಅದೊಂದ್ 6 to 7 months ಕೋರ್ಸ್ ಇತ್ತು. ಆ ಕೋರ್ಸ್ ಮುಗಿಸ ಆಮೇಲೆ ಕೆಲ್ಸ. ಸೊ ಅಷ್ಟೊತ್ತಿಗೆ ನಂದು MSc ಕಂಪ್ಲೀಟ್ ಆಗ್ಬಿಡತ್ತೆ. ಏನ್ ಮಾಡೋದು. ಈಗ ಮನೆಗೆ ಹೋದ್ರೆ ಆಬ್ವಿಯಸ್ಲಿ ಕೆಲ್ಸ ಆಗೋದ್ ಒಳಗಡೆನೆ ಮದ್ವೆ ಪ್ರಪೋಸಲ್ಸ್ ಅಂತ ಬಂದ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ. ಸೆಟಲ್ ಅಂತಲ್ಲ, ಅಟ್ಲೀಸ್ಟ್ ಕೈಯಲ್ಲಿ ಒಂದ್ ಜಾಬ್ ಇಲ್ದೆ ಹೆಂಗ್ ಹೇಳೋದು ಇಷ್ಟಪಡ್ತಾ ಇದೀನಿ ಅಂತ. ಇನ್ನ ಮಕ್ಳಾಟ ಅನ್ಕೊಂಡ್ಬಿಡಲ್ವಾ ಇವ್ರು. ನನಗ್ ಒಂದ್ ತುಂಬಾ ತಲೆಲಿತ್ತು, ಇವ್ನನ್ ತಗೊಂಡೋಗ್ ನಮ್ಮ ಅಪ್ಪ ಅಮ್ಮನ್ ಮುಂದೆ ನಿಲ್ಸ್ಬೇಕಾದ್ರೆ ಹಿಂಗ್ ಮಾಡಿದಾನ ಇವನು ಅಂತ ನಾನು ಹೇಳ್ಬೇಕು. ಕರೆಕ್ಟ್. ಸೊ ಅಷ್ಟೆಲ್ಲ ಮಾಡ್ಬೇಕು ಅಂತ ಯೋಚನೆ ಮಾಡಿ ನೈಟ್ ನಾನು ಬೆಂಗಳೂರಿಗೆ ಬಂದೆ. ಅವಾಗ PUC ಫ್ರೆಂಡ್ ಇದ್ದ, ಅವನ ಮನೇಲೆ ಉಳ್ಕೊಂಡ್ಬಿಟ್ಟು ಒಂದು 2 hours ಬೆಳಿಗ್ಗೆ 4-5ಗೆ ಎದ್ದು 2 hours ಟ್ರಾವೆಲ್ ಮಾಡಿ 6 months ಇರೋ ಕೋರ್ಸ್ನ 3 months ಅಲ್ಲೇ ಮುಗಿಸ್ಕೊಳ್ತೀನಿ. ಆಮೇಲೆ ಇಂಟರ್ವ್ಯೂಸ್ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ಬೆಳಿಗ್ಗೆ 2 hours ಟ್ರಾವೆಲಿಂಗು, ಮಧ್ಯಾಹ್ನ 2 hours ಟ್ರಾವೆಲಿಂಗು. ಬೆಂಗಳೂರು ಅರ್ಥ ಆಗುತ್ತೆ ಅವಾಗ ಹಿಂಗೆ ಅಂತ. ತುಂಬಾ ಸ್ಯಾಕ್ರಿಫೈಸ್ ಆಗುತ್ತೆ. ಅದಾದ್ಮೇಲೆ ಇವನ್ ಹೆಂಗೆ ಅಂದ್ರೆ ಯಾವ ಕಾಲೇಜಲ್ಲಿ ಏನೇ ಎಕ್ಸಾಮ್ ಇದ್ರು ಬೆಳಗ್ಗೆ ಎದ್ದೋಳೋದೇ ಇಲ್ಲ, ನೈಟೇ ಎಲ್ಲಾ ಮುಗಿಸ್ಬೇಕು. ಬಟ್ ಇಲ್ಲಿ ಹೆಂಗ್ ಆಗ್ಬಿಡ್ತಂದ್ರೆ ನೀನ್ 4 ಗಂಟೆಗೆ ಬಸ್ ಹತ್ಬೇಕು, 8 ಗಂಟೆಗೆ ಕೋಚಿಂಗ್ ಸೆಂಟರ್ ಅಲ್ಲಿ ಇರ್ಬೇಕಂದ್ರೆ 7-7:30ಗೆ. ಬಟ್ ಅದೇ ಆ ಟೈಮಲ್ಲಿ ಆಗುತ್ತೆ. ಹಂಗೆಲ್ಲ ಕ್ಲಾಸಸ್ ಎಲ್ಲ ಮುಗಿಸ್ಕೊಳ್ತೀನಿ. ಅವ್ರಿಗೂ ಹೇಳ್ತೀನಿ ಬೇಗ ಮುಗಿಸ್ಬೇಕಂತ. ಅದಾದ್ಮೇಲೆ ನಾನು ಇಂಟರ್ವ್ಯೂಸ್ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಅಲ್ಲಿ ಫಾರೆಸ್ಟ್ರಿ ಓದಿ IT-ಗೆ ಬರೋದು ತುಂಬಾ ಕಷ್ಟನೇ ಇರುತ್ತೆ. ಬಟ್ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಮತ್ತೆ ಪ್ಲೇ ಲಿಸ್ಟ್ ಎಲ್ಲ ತುಂಬಾ ಅವೈಲೇಬಲ್ ಇರುತ್ತೆ, ರಿಸೋರ್ಸಸ್. ಅಲ್ಲಿ ನೋಡಿದಾಗ ಓಕೆ ನಾನು ಇದು ಕಲಿಬಹುದು ಅಂತ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಸ್ಟಾರ್ಟ್ ಆದಾಗ, ಆಮೇಲೆ ಸರ್ಟನ್ ಲೆವೆಲ್ ಕೋರ್ಸ್ ಫಿನಿಶ್ ಆದಾಗ ಫ್ರಂಟ್ ಎಂಡಿಗೆ ನಾನು ಇಂಟರ್ವ್ಯೂ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ತುಂಬಾ ಫೇಲ್ ಆಗ್ತೀನಿ. ಐ ನೋ ನಾನು ಫೇಲ್ ಆಗ್ತೀನಿ ಅಂತ, ಬಿಕಾಸ್ ನನಗೆ ಗೊತ್ತಾಗ್ಬೇಕಾಗಿತ್ತು ಯಾವ ತರ ಪ್ರೋಸೆಸ್ ಇರುತ್ತೆ ಅಂತ. ಇದು ಒಂದು ಹೊಸ ಫೀಲ್ಡ್, ಇಂಟರ್ವ್ಯೂ ಹೆಂಗಿರುತ್ತೆ ಏನು ಗೊತ್ತೇ ಇಲ್ಲ ಅಲ್ಲ. ಯಾಕಂತಾನೆ ಅಂದ್ರೆ ಐ ಹ್ಯಾವ್ ಟು ಗಿವ್ ಇಂಟರ್ವ್ಯೂಸ್, ಬಿಕಾಸ್ ಆ ಟೈಮಲ್ಲಿ ಬೂಮ್ ಇರುತ್ತೆ IT ತುಂಬಾ. ಎಲ್ಲ ಆಫ್ಟರ್ ಕೋವಿಡ್ ಇ-ಕಾಮರ್ಸ್ ತುಂಬಾ ಪ್ಲಾಟ್ಫಾರ್ಮ್ಸ್ ಗೆ ಬರ್ಲೇಬೇಕಾದ ನೆಸೆಸಿಟಿ ಇರುತ್ತೆ. ಸೊ ಅವಾಗ ನಾನು ಇಂಟರ್ವ್ಯೂಸ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಒಂದು 10-12 ಇಂಟರ್ವ್ಯೂಸ್ ಬೇಕಂತಾನೆ ಹೋಗಿ ಫೇಲ್ ಸಹ ಆಗ್ತಾ ಇರ್ತೀನಿ. ಯಾಕಂದ್ರೆ ನಂಗೆ ಕ್ವಶನ್ಸ್ ಗೊತ್ತಾಗ್ತಾ ಇರುತ್ತೆ, ಯಾವ ತರ ಕೇಳ್ತಾರೆ, ರಿಪಿಟೇಟಿವ್ ಪ್ಯಾಟರ್ನ್ಸ್ ಯಾವ ತರ ಇರುತ್ತೆ, ಟ್ರೀಸ್, ಲಿಂಕ್ಡ್ ಲಿಸ್ಟ್, ಯಾವ್ದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಎಲ್ಲದನ್ನು ಕುತ್ಕೊಂಡು ಅನಲೈಸ್ ಮಾಡಿ ನೆಕ್ಸ್ಟ್ ಆಮೇಲೆ ಒಂದು 14 ಇಂಟರ್ವ್ಯೂಯಿಂದ ಇಂಟ್ರೆಸ್ಟ್ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಗೊತ್ತಾಗುತ್ತೆ ಪ್ಯಾಕೇಜ್ ನೋಡ್ಬೇಕು, ಅದಾದ್ಮೇಲೆ ಸರ್ವಿಸ್ ಬೇಸ್ಡ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ನೋಡ್ಬೇಕು ಅಂತ ಹಂಗೆ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಇವಳ್ದು MSc ಮುಗ್ದಿರುತ್ತೆ, ಬಂದಿರ್ತಾಳೆ. ಸೊ ನನಗೆ ಆ ಟೈಮಲ್ಲಿ ಚೆನ್ನೈಲಿ ಒಂದು ಒಳ್ಳೆ ಕಂಪ್ನಿ ಆಗುತ್ತೆ. ಬಟ್ 2 years ಏನಂತಾರೆ ಅಗ್ರಿಮೆಂಟ್ ಇರುತ್ತೆ. ಅದಕ್ಕೂ ಮುಂಚೆ ಒಂದು ನೈಟ್ ಶಿಫ್ಟ್ ಒಂದು ವಾರ ನೈಟ್ ಶಿಫ್ಟ್ ಮಾಡಿ ನನಗೆ ಪ್ರಪಂಚದಲ್ಲೇ ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಆ ಪ್ಯಾಕೇಜ್ ಚೆನ್ನಾಗಿತ್ತಂತ ಹೋಗಿ ಒಂದ್ ವಾರ ಆ ಟೈಮಲ್ಲೇ ಗಿವನ್ ಅರೌಂಡ್ 4.5 ಇತ್ತು. ಬಟ್ ಅವಾಗ ಗೊತ್ತಾಯ್ತು ನಂಗೆ ಇದೆಲ್ಲ ಆಗಲ್ಲ, ನೈಟ್ ಶಿಫ್ಟ್ ಎಲ್ಲ ಬೇಡ ಅಂತ. ಆಮೇಲೆ ಚೆನ್ನೈಲ್ ಆಗುತ್ತೆ. ಚೆನ್ನೈಲ್ ಆಗಿ ಅಲ್ಲೆಲ್ಲ ಓಕೆ ಬಾಂಡ್ 2 years ಓಕೆ, ಬಟ್ ಜಾಬ್ ನೆಸೆಸಿಟಿ ಇರುತ್ತಲ್ವಾ.
ಹಂಗಂತ ಹೇಳಿ ಅಟ್ಲೀಸ್ಟ್ ಓಕೆ ಅಂತ ಅಂದ್ರೆ ಅನ್ಸ್ತಾ ಇರುತ್ತೆ. ಇಷ್ಟ ದಿನದಿಂದ ಇಂಟರ್ವ್ಯೂ ಕ್ರಾಕ್ ಆಗ್ತಿರೋದ್ ಕೊಡ್ತಾ ಇರೋದು ಯಾವ್ದು ಕ್ರಾಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಒಂದ್ ಫೇಸ್ ಆಫ್ ಲೈಫ್ ಅಲ್ಲಿ ಒಂದ್ 3-4 ಇಂಟರ್ವ್ಯೂ ಒಟ್ಟಿಗೆ ಎಲ್ಲ Crack ಕ್ಲಿಯರ್ ಆಯ್ತು. ಆಗಕ್ ಸ್ಟಾರ್ಟ್ ಆಯ್ತು. ಸೊ ಅದ್ರಲ್ಲಿ ಫಸ್ಟ್ ಆಫರ್ ಲೆಟರ್ ಸಿಕ್ಕಿದ್ ನಮ್ಗೆ ನಿನ್ಗೆ ಚೆನ್ನೈ ಅವ್ರದ್ದು. ಚೆನ್ನೈ ಅವ್ರದ್ದು. ಸದ್ಯ ನಮ್ ಪುಣ್ಯಕ್ಕೆ ಒಂದು 14 days ಟೈಮ್ ಕೊಟ್ಟಿದ್ರು ಅವರು ಅಕ್ಸೆಪ್ಟ್ ಹೌದು. ಮಾಡಕ್ಕೆ ಆಫರ್ ಲೆಟರ್ನ. ಹ್ಮ್ ಆ ಗ್ಯಾಪ್ ಅಲ್ಲಿ ಆಮೇಲೆ ಏನಾಯ್ತು ಅಂದ್ರೆ ನೌಕರಿ ನಾನು ಅಪ್ಲೈ ಮಾಡ್ತಾ ಇದ್ದೆ ಡೈಲಿ. ಸೊ ಇದ್ರ ಅಪ್ಲೈ ಮಾಡಿದ್ದು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ನನ್ನ ರೆಸ್ಯೂಮ್ ನೋಡಿ ಓಕೆ ಇಂಟರ್ವ್ಯೂ ಕೊಡಕ್ ಬನ್ನಿ ಅಂತ ಕರೆದಿದ್ರು. ನಾನು ಏನ್ ಅನ್ಕೊಂಡಿದ್ದೆ ಚೆನ್ನೈಲಿ ಆಗಿದೆ ಬಿಡು ಆರಾಮು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅದೇ ಟೈಮಲ್ಲಿ ಮತ್ತೆ ನನ್ ಗೊತ್ತಿರೋರಿಗೆ ಕೇಳಿದಾಗ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಲ್ಲಿ ಅವ್ರಿಗೆ ಕೇಳಿದಾಗ ಓಕೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂದ್ರೆ ಚೆನ್ನಾಗಿರುತ್ತೆ, ಪೇ ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅಲ್ಲೂ ಕೊಡು ನೋಡೋಣ ಅಂತ ಹೇಳ್ತಾರೆ. ಸೊ ಅಲ್ಲೂ ಕೊಟ್ಟಾಗ ಸಿನ್ಸ್ ಐ ವಾಸ್ ಆಲ್ವೇಸ್ ರೆಡಿ, ಯಾಕಂದ್ರೆ ನಾನು ಅಷ್ಟು ಪ್ರಿಪೇರ್ ಆಗ್ತಾ ಇದ್ದೆ. ಅಲ್ಲಿ ಆಪ್ಟಿಟ್ಯೂಡ್ ಎಲ್ಲ ಕೊಟ್ಟಿದ್ರು, ಎಲ್ಲ ಸಖತ್ತಾಗಿ ಬರ್ದಿದೆ. ಸೈನ್ ಕೋಸ್ಟ್, ಟ್ಯಾನ್ ಥೀಟಾ ಮತ್ತೆ ಬೋಟ್ಸ್ ಪ್ರಾಬ್ಲಮ್, ಟ್ರೈನ್ಸ್ ಪ್ರಾಬ್ಲಮ್ ಎಲ್ಲ ಇತ್ತು. ಎಲ್ಲ ಚೆನ್ನಾಗಿ ಮಾಡಿದಾಗ ಐ ವಾಸ್ ದ ಫಸ್ಟ್ ಗಾಯ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದಲ್ಲಿ. ದೇ ಆರ್ ವೆರಿ ಮಚ್ ಅಂದ್ರೆ ಅವರೇ ಸರ್ಪ್ರೈಸ್ ಆದ್ರು ಹೆಂಗ್ ಮಾಡ್ಬಿಟ್ಟೆ ಅಂತ. ಆಮೇಲೆಲ್ಲ ಹೇಳ್ದೆ ಈ ತರ ಇತ್ತು, ಹಂಗಾಯ್ತು ಅಂತೆಲ್ಲ. ಓಕೆ, ದೇ ಆರ್ ವೆರಿ ಹ್ಯಾಪಿ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ ಅಂತ ಹೇಳಿ ನಿಂಗೆ ಆಫರ್ ಲೆಟರ್ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಪೇ ಎಲ್ಲ ಮಾತಾಡ್ಬಿಟ್ಟು ಅದ ಹೇಳ್ತಾರೆ. ಆಮೇಲೆ ನಾವು ಚೆನ್ನೈನ ಆಫರ್ನ Reject ಕ್ಯಾನ್ಸಲ್ ಮಾಡಿ. ಮಾಡಿ ಇಲ್ಲಿ ಆ ಸ್ಟಾರ್ಟ್ ಟೈಮ್ ಅಲ್ಲಿ ಮಾಡ್ತೀವಿ. ಇವ್ರ ಸೀನಿಯರ್ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರು ಹೇಳಿದ್ರು ಚೆನ್ನೈ ನೀನ್ ಇವಾಗ ಆಸ್ ಆಫ್ ನಾವು ಯೋಚನೆ ಮಾಡ್ಬೇಡ, ಫ್ಯೂಚರ್ ಯೋಚನೆ ಮಾಡು, ಅಲ್ಲಿ ಹೆಂಗಿದ್ಯೋ ಏನೋ, ನೀನ್ ಇಲ್ಲಿಂದ ಹೋಗಿ ಅಡ್ಜಸ್ಟ್ ಆಗಕ್ಕಿದ್ಯಾ. ಅದಕ್ಕೂ ಫಸ್ಟ್ ಆಫ್ ಆಲ್ ಹೊಸಬಾ ನೀನು IT ಫೀಲ್ಡ್ಗೆ, ಏನಿರತ್ತೆ ಏನ್ ಕತೆ ಅಂತ ಗೊತ್ತಿಲ್ಲ, ನಮ್ ಜನ ಇರಲ್ಲ, ನಿಂಗ್ ಗೊತ್ತಿದ್ರು ಏನು ಕೇಳಕ್ ಯಾರು ನಿನ್ನವ್ರು ಇರಲ್ಲ ಅಲ್ಲಿ. ಸೊ ಆದಷ್ಟು ಬ್ಯಾಂಗ್ಳೂರಲ್ಲೇ ಟ್ರೈ ಮಾಡು, ನೋಡು, ಕಾಯಿ ಸ್ವಲ್ಪ ದಿನ ಅಂತ. ಅದಾಗಕ್ಕೂ ಗಾಡ್ಸ್ ಗ್ರೇಸ್ ಬ್ಯಾಂಗ್ಳೂರಲ್ಲೇ ಒಳ್ಳೆ ಪ್ಯಾಕೇಜ್ಗೆ ಬ್ಯಾಂಗ್ಳೂರಲ್ಲೇ ಒಂದ್ ಒಳ್ಳೆ ಪ್ರಾಡಕ್ಟ್ ಬೇಸ್ ಕಂಪ್ನಿ ಆಯ್ತು. ಅದೇ ಟೈಮಿಗೆ ನಂದು MSc ಮುಗ್ದಿತ್ತು. ಇವಳು MSc ಡಿಗ್ರಿ ಮುಗಿದ ತಕ್ಷಣ ಲಿಂಕ್ಡ್ಇನ್ ಅಲ್ಲಿ ಅಪ್ಲೈ ಮಾಡ್ತಾಳೆ. ನ್ಯಾಪ್ಸ್ ಪೋರ್ಟಲ್ ಅಂತ ಬಯೋಕನಲ್ಲಿ ಅವಾಗಿನ ಆ ವರ್ಷ ಸ್ಟಾರ್ಟ್ ಸ್ಟಾರ್ಟ್ ಆಗಿರ್ತಾರೆ. ಅಲ್ಲಿ ಅದೇನಂದ್ರೆ ಎಂಪ್ಲಾಯ್ ಟ್ರೈನಿ ತರ ಥ್ರೂ ಗವರ್ನಮೆಂಟ್ ಸ್ಕೀಮ್ ಇಂದ ಹೋಗಿದ್ ನಾವು. ಅಲ್ಲಿ ಹೆಂಗೆ ಅಂತಂದ್ರೆ ಈಗ ಎಂಪ್ಲಾಯೀಸ್ ಏನ್ ಕೆಲಸ ಮಾಡ್ತಾರಲ್ಲ ಅದೇ ಕೆಲಸ ನಾವು ಮಾಡ್ತಾ ಇದ್ವಿ ಅಲ್ಲಿ. ಬಟ್ ದ ಪೇ ಇಸ್ ಫ್ರಮ್ ಗವರ್ನಮೆಂಟ್. ನಮಗೆ ಟ್ರೈನಿ ತರ ತಗೊಂಡಿದ್ರು ನಮ್ದು ವರ್ಕ್ ಬೇಸಿಸ್ ಮೇಲೆ ನಿಮ್ನ ಪರ್ಮನೆಂಟ್ ಮಾಡ್ಕೋತೀವಿ ಅಂತ ಹೇಳಿದ್ರು ನಮ್ಗೆ. ನಂಗೆ October 7 ರಿಸಲ್ಟ್ ಬಂತು. ಅದನ್ನೆಲ್ಲ ನೋಡಿ ಎಲ್ಲ ಮಾಡಿ ಅಪ್ಲೈ ಮಾಡಿದ್ದೆ. ಬಟ್ ನನಗೆ ಸುಮಾರು ಜನ ನನ್ನ ಸೀನಿಯರ್ಸ್ ಏನ್ ಹೇಳಿದ್ರು ಅಂದ್ರೆ ದೇ ವಿಲ್ ನಾಟ್ ರಿಪ್ಲೈ ಬಿಡು, ಹಂಗೆಲ್ಲ ಕಂಪ್ನಿ ಕಡೆಯಿಂದ ಎಲ್ಲ ಇದೀಗ ಹಿಂಗ್ ಅಪ್ಲೈ ಮಾಡಿರೋದಕ್ಕೆಲ್ಲ ರಿಪ್ಲೈ ಬರಲ್ಲ. ಯಾಕಂದ್ರೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಹಂಗೆ ಕೆಲಸ ಮಾಡೋದು, ಯಾರ್ದೋ ಮೇಲಿಗೆ ಅವರೆಲ್ಲ ರಿಪ್ಲೈ ಮಾಡಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ನನಗೆ ಇನ್ನೊಂದ್ ಏನ್ ತಲೆಲಿತ್ತು ಅಂದ್ರೆ ಅವಾಗಷ್ಟೇ ರಿಸಲ್ಟ್ ಬಂದಿತ್ತು. ಆ ಲೆವೆಲ್ ಆಫ್ ಸೀರಿಯಸ್ನೆಸ್ ಇರ್ಲಿಲ್ಲ ಜಾಬ್ ಅಲ್ಲಿ. ಇನ್ನೊಂದ್ ಸಮಾಧಾನವಾಗಿ ಆಗಿದ್ ಕೆಲಸ ಏನಂದ್ರೆ ಇವನಿಗೆ ಆಲ್ರೆಡಿ ಆಫರ್ ಲೆಟರ್ ಎಲ್ಲ ಸಿಕ್ಕಿ ಜಾಬ್ ಆಗಿತ್ತು. ಸೊ ನನಗೆ ಇನ್ನೊಂದ್ 2-3 ತಿಂಗಳು ಡ್ರಾಗ್ ಆದ್ರೂ ಪ್ರಾಬ್ಲಮ್ ಇಲ್ಲಪ್ಪ, ಒಂದ್ ಪೀಸ್ ಆಫ್ ಮೈಂಡ್ ಇತ್ತು, ಮನೇಲಿ ಆರಾಮಾಗಿ ಇದ್ಬಿಟ್ಟು ಹೋಗೋಣ ಅನ್ನೋದು ಒಂದ್ ತಲೆಲಿತ್ತು. ಬಟ್ ಅಷ್ಟಾಗಕ್ಕೂ ಕಂಪನಿ ಕಡೆಯಿಂದನೇ HR ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ದು ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದೆ, ಇಂಟರ್ವ್ಯೂ. ನಾನು ಅವಾಗೂ ನಂಬಕ್ ರೆಡಿ ಇಲ್ಲ. ಇವನ್ಗೆ ಹೌದಾ ಹಿಂಗೆಲ್ಲ ಕಾಲ್ ಮಾಡ್ತಾರ ಅಂತ ನನ್ನ ಸೀನಿಯರ್ಸ್ಗೆಲ್ಲ ಕೇಳ್ಕೊಂಡು, ಇಲ್ಲ ಹೌದು ಬಯೋಕಾನ್ ಮೈಲ್ ಐಡಿನೇ, ರಿಪ್ಲೈ ಮಾಡು ಇಂಟರ್ವ್ಯೂ ಕೊಡ್ತೀನಿ ಅಂತ. ಇಂಟರ್ವ್ಯೂ ಎಲ್ಲ ತಗೊಂಡ್ರು. ಇಂಟರ್ವ್ಯೂ ಎಲ್ಲ ಚೆನ್ನಾಗಾಯ್ತು. ಇಂಟರ್ವ್ಯೂ ಎಲ್ಲ ಚೆನ್ನಾಗಾಗಿ ಆ ಕಡೆಗೆ ಒಂದ್ 5-6 ದಿನಕ್ಕೆಲ್ಲ ಆಫರ್ ಲೆಟರ್ ಕೈಗೆ ಸಿಕ್ತು. ಲೈಕ್ ಎಂಪ್ಲಾಯ್ ಟ್ರೈನಿ ಅಪ್ರೆಂಟಿಸ್ ಆಗಿ ನೀವು ಜಾಯ್ನ್ ಆಗ್ಬೋದು ಆಫೀಸಿಗೆ ಅಂತ. ಮನೇಲೆಲ್ಲ ಫುಲ್ ಖುಷಿ. ವಿತ್ ಇನ್ ಎಷ್ಟು ದಿನ, ಅರೌಂಡ್ 25 days ರಿಸಲ್ಟ್ ಬಂದ್ 25 days ಅಲ್ಲೆಲ್ಲ ಕೆಲಸ ಸಿಕ್ತು. ಅದು ಹೆಂಗೆ ಅಂದ್ರೆ ಒಳ್ಳೆ ರೆಪ್ಯೂಟೆಡ್ ಕಂಪನಿ. ನಾನು ಮುಂಚೆಯಿಂದ ಸ್ವಲ್ಪ ನಮ್ಮ ಅಪ್ಪನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನಾನು ಬಯೋಕಾನ್ ಅಲ್ಲೇ ಕೆಲಸ ಮಾಡ್ಬೇಕು, ಸ್ಟಾರ್ಟಿಂಗ್ ಎಲ್ಲ ಹೋದ್ರೆ ಅನ್ನೋದು ಅಂತ ಅಲ್ಲೇ ತುಂಬಾ ಇತ್ತು. ಸೊ ಹಂಗಾಗಿ ಅಲ್ಲೇ ಕೆಲಸ ಆಯ್ತು. ತುಂಬಾ ಖುಷಿ. ಎಂಪ್ಲಾಯ್ ಟ್ರೈನಿನೇ ಆದ್ರೂ ನನಗೆ ಏನಂದ್ರೆ ಫಾರ್ಮಾ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಒಳಗಡೆ ಹೆಂಗಿರತ್ತಂತಾನೆ ಗೊತ್ತಿಲ್ಲ. ನೋಡೋಣ ಅನ್ನೋ ತರದಲ್ಲಿ ಚಾನ್ಸ್ ತಗೊಳ್ಳೋಣ. ಇದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇವಾಗ ಇವನಿಗೆ ಹೆಂಗೋ IT ಫೀಲ್ಡ್ ಅಲ್ಲಿ ಒಂದ್ ಒಳ್ಳೆ ಕೆಲಸ ಆಗಿದೆ, ಸೊ ಅದೊಂದ್ ಕೋರ್ಸ್ ಮಾಡೋಣ. ಇದು ಇಷ್ಟ ಆಗ್ಲಿಲ್ಲ ಫಾರ್ಮಾ ಅಂದ್ರೆ ಅನ್ನೋದು ಒಂದ್ ತಲೆಲಿತ್ತು. ಇಲ್ಲಾಂದ್ರೆ BEd ಮುಗಿಸ್ಕೊಂಡ್ ಬಿಡೋಣ, ಆಮೇಲೆ ಲೆಕ್ಚರಿಂಗ್ ಹೋಗೋಣ ಅನ್ನೋದು ತಲೆಲಿತ್ತು. ಎನಿಹೌ ಟೀಮ್ ಚೆನ್ನಾಗಿ ಸಿಕ್ತು, ಚೆನ್ನಾಗಾಯ್ತು. ಅವ್ರಿಗೆ ನನ್ನ ಪರ್ಫಾರ್ಮೆನ್ಸು ಇಷ್ಟ ಆಯ್ತು. ನಾನು ಹೋಗಿ ಹೆಂಗಿತ್ತಂದ್ರೆ ಅಲ್ಲಿದು ಪ್ರೊಸೀಜರ್ 6 months ಎಂಪ್ಲಾಯ್ ಟ್ರೈನಿ ತರ ಇತ್ತು. 4 months ಮಾಡಿದ್ರೆ ನಿಮ್ದು 4 months ಎಲ್ಲ ಕರೆಕ್ಟ್ ಆಗಿ ನೀವು ಎಂಪ್ಲಾಯ್ ಟ್ರೈನಿ ಎಲ್ಲ ಮುಗಿಸ್ಕೊಂಡ್ರೆ ವಿತಿನ್ 4 months ನೀವು ಇಲ್ಲಿ ಬಯೋಕಾನ್ ಎಂಪ್ಲಾಯ್ ಆಗಿ ಕನ್ವರ್ಟ್ ಆಗ್ಬೋದು ಅನ್ನೋ ತರದ್ ಬಂದ್ ಇತ್ತಲ್ಲಿ.
3.5 months ಆಗಿತ್ತು. ಆಲ್ರೆಡಿ ನಾನ್ ವರ್ಕ್ ಮಾಡ್ತಿದ್ದ ಟೀಮಲ್ಲೇನೆ ಒಂದು ವೇಕೆನ್ಸಿ ಕ್ರಿಯೇಟ್ ಆಯ್ತು. ಒಬ್ರು ರಿಸೈನ್ ಮಾಡಿದ್ರು. ನಮ್ಮ ಮ್ಯಾನೇಜರು, ನಮ್ಮ ಸೀನಿಯರ್ ಮ್ಯಾನೇಜರ್ ಎಲ್ಲ ಯಾರಿದ್ರು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲ, ಈ ಹುಡುಗಿನೇ ತಗೋತೀವಿ, ಈ ಪ್ಲೇಸ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ. ಸೊ ಅದು ಒಂದು ಖುಷಿಯಾದ ವಿಷಯ. ಅಲ್ಲೇ ಎಂಪ್ಲಾಯಿ ಆಗು ಕನ್ವರ್ಟ್ ಆದೆ ನಾನು ಅಪ್ರೆಂಟಿಸ್ ಇಂದ. ವಿತಿನ್ 4 monthsಗೆ ಎಂಪ್ಲಾಯಿ ಕನ್ವರ್ಟ್ ಆದೆ ನಾನು. ಅಲ್ಲೇ ಕೆಲ್ಸಾನು ಆಯ್ತು. ಆಮೇಲೆ ಆಕ್ಚುಲ್ ಮ್ಯಾರೇಜ್ ಪ್ರೋಸೆಸ್ ಮನೇಲಿ ಇಷ್ಟು ದಿನ ಸುಮ್ಮನೆ ಇದ್ರು. ಆಯ್ತು ಹೋಗ್ಲಿ, ಏನೋ ಕೆಲಸ ಮಾಡ್ತಾ ಇದ್ದಾಳೆ, ಮಾಡ್ಲಿ ಅನ್ನೋ ತರದ್ರಲ್ಲಿ. ಆಮೇಲೆ ಆಕ್ಚುಯಲ್ ಆಗಿ ಪ್ರೆಷರ್ ಸ್ಟಾರ್ಟ್ ಆಯ್ತು. ಇವಾಗೆಲ್ಲ ಹೊರಗಡೆಯಿಂದ ಕೇಳ್ತಾ ಇದಾರೆ ಏನ್ ಹೇಳೋದು ಅಂತ. ಇವ್ರ ಮನೇಲೂ ಪ್ರೆಷರ್ ಇತ್ತು. ಅದೇ ನಾನು ಆ ಟೈಮಲ್ಲಿ ಅಷ್ಟೊತ್ತಿಗೆ ಯು ಆರ್ ನೋಯಿಂಗ್ ಅಂದ್ರೆ ಈ ತರ ಸಿಚುವೇಶನ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಾನು ಮನೇಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮುಂಚೆಯಿಂದಾನೆ. ಸೊ ಮದ್ವೆ ಆದ್ರೆ ಇವಳನ್ನೇ ಆಗೋದು ಅಂತೆಲ್ಲ. ಸೊ ದಟ್ ದೇ ವಿಲ್ ಬಿ ಆಲ್ಸೋ ಆ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ಓಕೆ ಇವ್ನಿಗೆ ಬೇರೆ ಆಗಕ್ ಇಷ್ಟ ಇಲ್ಲ ಅಂತ. ಸೊ ಆಮೇಲೆ ನಾನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಅವ್ರು ಯಾಕೆ ಏನು ಅಂತೆಲ್ಲ ಹೇಳ್ದಾಗ, ಸೊ ಇಲ್ಲ ನನಗೆ ಅವಳೇ ಬೇಕು, ಸೊ ನನ್ನ ಜೊತೆ ನಿಂತಿದ್ದಾಳೆ ಅಂದ್ರೆ ಅವರಿಗೆ ಅರ್ಥ ಮಾಡಿಸ್ಬೇಕಲ್ವಾ ಯಾಕೆ ಅಂತ. ಅವಳೇ ಯಾಕೆ ಬೇಕು, ಅವಳೇ ಮದ್ವೆ ಆಗ್ತೀನಿ ಅಂತ ಆ ಥರ ಎಲ್ಲ ಅವ್ರಿಗೆ ಅರ್ಥ ಮಾಡಿಸಿ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ರೆಡಿ ಮಾಡಿ, ಸೊ ನೆಕ್ಸ್ಟ್ ಇವಳಿಗೆ ಹೇಳ್ತೀನಿ ನನ್ನ ಕಡೆಯಿಂದ ಎಲ್ಲ ಓಕೆ ಇದೆ, ಏನು ಪ್ರಾಬ್ಲಮ್ ಇಲ್ಲ ಮನೆಯಲ್ಲ ಮಾತಾಡ್ತಾರೆ ಇವ್ರ ಮಾವ ಎಲ್ಲ. ಅಟ್ಲೀಸ್ಟ್ ಹೆಂಗಿತ್ತು ನಮ್ ತಲೆಯಲ್ಲಿ ಅಂದ್ರೆ ಒಂದ್ ಫ್ಯಾಮಿಲಿಯಿಂದ ಕ್ಲಿಯರ್ ಆಫ್ ಥಿಂಗ್ಸ್ ಅಂತ. ಆಯ್ತು, ಇವಾಗ ನಮ್ಮನೇಲಿ ಏನಾದ್ರು ಆದ್ರೆ ಅಟ್ಲೀಸ್ಟ್ ದೇ ವಿಲ್ ಬಿ ದೇರ್ ಫಾರ್ ಸಪೋರ್ಟ್. ಆಯ್ತು, ಹಿಂಗೇನೋ ಹೇಳ್ತಾರೆ ಅನ್ನೋ ತರದ್ರಲ್ಲಿ. ಈಗ ನನಗೆ 90% ಶೋರ್ ಇತ್ತು ನಮ್ಮ ಅಪ್ಪ ಅಮ್ಮನ ಅಟ್ಲೀಸ್ಟ್ ನಾನು ಒಪ್ಸ್ಬೋದು, ತುಂಬಾ ರಂಪ ಏನಾಗಲ್ಲ ನಮ್ಮ ಮನೇಲಿ ಅಂತ. ನನಗೆ ಅದೇನೋ ಒಂದ್ ಥಾಟ್ ಪ್ರೊಸೆಸ್ ಅವಾಗಿಂದನೂ ಸ್ವಲ್ಪ ತಲೆ ಇತ್ತು. ಇವ್ರ ಮನೇಲಿ ಇವ್ನ ಒಪ್ಸ್ಕೊಂಡೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡು ಇವ್ರ ಮನೇಲಿ ಇವ್ನ ಒಪ್ಸ್ಕೊಂಡೆಲ್ಲ ಕ್ಲಿಯರ್ ಮಾಡ್ಕೊಂಡ. ಇವ್ರ ಮಾವ ಇವ್ರ ಅಮ್ಮ ಎಲ್ಲರೂ ಮಾತಾಡಿದ್ರು. ನಾನು ಹೇಳ್ದೆ ಇಲ್ಲ, ನಂಗೆ ಗೌರಿ ಹಬ್ಬದ ತನಕ ಟೈಮ್ ಬೇಕು, ನಾನು ಮನೆಗೆ ಹೋಗಿ ಮಾತಾಡ್ಬೇಕು ಅಂತ. ಆಮೇಲೆ ಅಷ್ಟಾಗಕ್ಕೂ ಕರೆಕ್ಟ್ ಗೌರಿ ಹಬ್ಬದ ಟೈಮಲ್ಲೇನೆ ಇವನು ಮಾತಾಡಿದ್ದು. ನಾನು ಹೋದೆ ಮನೆಗೆ. ಅಲ್ಲಿ ನಾನಾಗೆ ವಿಷಯ ತೆಗಿಬಾರ್ದು ಅಂತ ಸುಮ್ನೆ ಇದ್ದೆ. ನಮ್ಮಮ್ಮ ಕೇಳಿದ್ರು, ಎಲ್ಲ ಕೇಳ್ತಾ ಇದ್ದಾರೆ, ಏನ್ ಮಾಡ್ಲಿ, ಏನ್ ಹೇಳು, ನಿನ್ ತಲೆಯಲ್ಲಿ ಏನಿದೆ ಹೇಳು ಅಂತ. ಒಂದ್ ಅಪ್ರಿಶಿಯೇಟ್ ಮಾಡ್ಬೇಕು ನಮ್ಮ ಪೇರೆಂಟ್ಸ್ ನ ಈ ವಿಷಯದಲ್ಲಿ. ಯಾಕೆ ಅಂದ್ರೆ ನಮ್ ಮದ್ವೆ ಟೈಮ್ ಅಂದ್ರೆ ನನ್ ಮಗಳು ಮದ್ವೆ ಆಗ್ಬೇಕು, ಹುಡ್ಗನ್ ಹುಡುಕ್ಬೇಕು ಅಂತ ಅವ್ರು ಇರ್ಬೇಕಾದ್ರುನು ಅವ್ರು ನನ್ ಪರ್ಮಿಷನ್ ಇಲ್ದೇನೆ, ಅವ್ರು ನನ್ ಬಯೋಡೇಟಾನು ಮಾಡ್ಕೊಂಡಿಲ್ಲ, ಅವ್ರು ನನ್ ಫೋಟೋಸು ಯಾರಿಗೂ ಕಳ್ಸಿಲ್ಲ. ನಮ್ಮಮ್ಮ ಹೇಳಿದ್ದಷ್ಟೇ, ನಾನ್ ನಿನಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನಿನ್ ತಲೆಯಲ್ಲಿ ಏನಿದೆ ಹೇಳು, ಇವಾಗ ನಾವು ಹುಡ್ಗನ್ ಹುಡುಕ್ಬಹುದಾ ಅಂತ ಅವ್ರು ಕೇಳಿದ್ ನನ್ಗೆ. ನಿನ್ ಮದ್ವೆ ಆಗ್ಲೇಬೇಕು, ನಾವು ಆಲ್ರೆಡಿ ಹುಡ್ಗನ್ ನೋಡಿದೀವಿ, ಹಂಗೆಲ್ಲ ಕೇಳಿಲ್ಲ ಅವರು. ನಿನ್ ಬಯೋಡೇಟಾ ಮಾಡದ, ಇವಾಗ ಯಾರನ್ನಾದ್ರೂ ಕೇಳ್ತಿರೋರ್ಗೆ ಕಳಿಸಬಹುದಾ ಅಂತ ಕೇಳಿದ್ರು. ಐ ವಾಸ್ ವೆರಿ ಹ್ಯಾಪಿ. ಯಾಕಂತಂದ್ರೆ ಕೆಲವೊಂದ್ ಮನೇಲಿ ಹೆಂಗಿರತ್ತೆ ಅಂತಂದ್ರೆ, ನಿನ್ ಬಯೋಡೇಟಾ ಗೊತ್ತಿಲ್ದೇನೆ ಕಳ್ಸಿಬಿಟ್ಟಿರ್ತಾರೆ ಹುಡ್ಗಂಗೆ, ಅಥವಾ ಅವ್ನ್ ಕಾಂಟ್ಯಾಕ್ಟ್ಸ್ ನನಗೆ ಸಿಕ್ಬಿಡತ್ತೆ. ಅವ್ರು ಯಾವತ್ತೂ ಆ ಕೆಲಸ ಮಾಡ್ಲಿಲ್ಲ ನನ್ಗೆ. ಆಮೇಲೆ ಮೇ ಬಿ ಅವ್ರಿಗೆ ಗೊತ್ತಿತ್ತು ಅನ್ಸತ್ತೆ, ಹಿಂಗೆ ಇಷ್ಟ ಪಡ್ತಾ ಇದ್ಲು. ಮುಂಚೆ ಗೊತ್ತಿತ್ತು, ಬಟ್ ದೇ ಆರ್ ನಾಟ್ ನೋಯಿಂಗ್ ದಟ್ ಇಷ್ಟು ಸೀರಿಯಸ್ ಆಗಿ ಇವ್ರು ಇನ್ನೂ ಇದ್ದಾರೆ ಅನ್ನೋದೊಂದು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಇಟ್ಸ್ ಬೀನ್ ಆಲ್ರೆಡಿ 9-10 years ಆಗಿತ್ತು ಅಷ್ಟೊತ್ತಿಗಲ್ಲೇ. ಅವ್ರಿಗೆ ಒಂದ್ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ, ನಿಜವಾಗ್ಲೂ ಇವನ್ನ ಇನ್ನೂ ಇಷ್ಟ ಪಡ್ತಾ ಇದ್ದಾಳ ಅಂತ ಅನ್ನೋದು. ನಮ್ಮಪ್ಪ, ನನ್ಗೆ ಅಮ್ಮ ಕೇಳಿದ ತಕ್ಷಣ ಅಳುನೇ ನಿಲ್ಸ್ಲಿಲ್ಲ, ನಾನು ಜೋರಾಗಿ ಅಳ್ತಾ ಇದ್ದೆ. ನಮ್ಮಪ್ಪ ಒಂದೇ ಮಾತು ಕೇಳಿದ್ರು, ನೀನು ಒಂದೇ ಮದ್ವೆ ಆಗದ ಅಂತ ಕೇಳಿದ್ರು. ಐ ವಾಸ್ ಲೈಕ್ ಹೌದು. ನಮ್ಮ ಅಮ್ಮಂಗೆ ಒಂದ್ ಸ್ವಲ್ಪ ಬೇಜಾರ ಆಯ್ತು ಅಂತ ಅನ್ಸುತ್ತೆ. ನಮ್ಮಪ್ಪ ಅಂದ್ರು, ಆಯ್ತು ಸರಿ, ಏನ್ ಮಾಡ್ತಿದ್ದಾನೆ, ಹಿಂಗೆ ಕೆಲ್ಸ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರಲ್ಲಿ, ಹೌದಾ ಸರಿ, ಡೇಟ್ ಆಫ್ ಬರ್ತ್ ಏನು, ನಿನ್ ಡೇಟ್ ಆಫ್ ಬರ್ತ್ ಏನು ಎಲ್ಲ ಕೇಳಿದ್ರು. ಆಯ್ತು, ನಾನ್ ನಾಳೆ ಅವ್ರ ಅಮ್ಮನ ಹತ್ರ ಮಾತಾಡ್ತೀನಿ, ಬಿಡು ಇವಾಗ ಹೋಗ್ ಮಲ್ಕೋ, ಇಷ್ಟೇ ಹೇಳಿದ್ ನಮ್ಮಪ್ಪ. ಎಕ್ಸ್ಟ್ರಾ ಮಾತಾಡ್ಲಿಲ್ಲ, ಸಿಟ್ಟು ಮಾಡ್ಕೊಂಡ್ಲಿಲ್ಲ, ಬೈಲೂ ಇಲ್ಲ. ನನ್ಗೆ ಫುಲ್ ಭಯ, ಅಯ್ಯೋ ಏನಪ್ಪ ಏನ್ ಹೇಳ್ತ, ಅಟ್ಲೀಸ್ಟ್ ಒಂದ್ ಮಾತ್ ನನ್ಗೆ ಹಿಂಗ್ ಮಾಡ್ಬಿಟ್ಯಲ್ಲ ಅಂತ ಅಪ್ಪನೋ ಅಮ್ಮನೋ ಬೈದ್ಬಿಟ್ಟಿದ್ರೆ ಮೇ ಬಿ ಅದೊಂದ್ ತಲೆಯಲ್ಲಿ ಇರ್ತಾ ಇತ್ತು ಅನ್ಸುತ್ತೆ ನನ್ಗೆ. ಇಲ್ಲ, ನಾವ್ ಯೋಚನೆ ಮಾಡಿದ್ವಲ್ಲ ಈ ತರ ಆಗ್ಬೋದೇನೋ ಅಂತ. ನಾನು ಇವ್ನಿಗೆ ಗೌರಿ ಹಬ್ಬಕ್ಕೆ ಹೋಗಕ್ ಮುಂಚೆನೆ ಫುಲ್ ನಮ್ಮ ಆಫೀಸಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಇವನಿಗೆಲ್ಲ ಅಯ್ಯೋ ಏನ್ ಹೇಳ್ತಾರೋ ಏನೋ ಗೊತ್ತಿಲ್ಲ ನನ್ಗೆ, ಎಲ್ಲ ಕೆಲ್ಸ ಬಿಟ್ಬಿಟ್ಟು ಮನೆಗ್ ಬಾ ಅಂದ್ರೆ ಏನ್ ಮಾಡ್ಲಿ ನಾನು, ಏನ್ ಹೇಳಿದೆ ಫಿಕ್ಸ್ ಆಗೇ ಹೋಗಿದ್ದೆ ನಾನು, ಇಲ್ಲ ಈ ಸಲ ಮಾತಾಡ್ಬೇಕು ಅಂತ. ಅದಾಗಕ್ಕೂ ಅವರು ಸಿಂಪಲ್ ಆಗಿ ವಿಷಯ ಮುಗಿಸೇ ಬಿಟ್ರು 15 ನಿಮಿಷದಲ್ಲಿ. ಆಯ್ತು, ಅವ್ರ ಅಮ್ಮನ ಹತ್ರ ಅವನ ಹತ್ರ ಮಾತಾಡ್ತೀನಿ ನಾಳೆ ಅಂತ. ಅಷ್ಟಾಗಕ್ಕೂ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಸ್ಟಾರ್ಟ್ ಆಯ್ತು ನಮ್ಮ ಮನೇಲಿ. ಹುಡ್ಗ ಏನ್ ಮಾಡ್ತಿದ್ದಾನೆ, ಏನ್ ಕತೆ ಎಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೋಳು ಅಷ್ಟರಲ್ಲಿ ಫುಲ್ ಡೀಟೇಲ್ಸ್ ಅವ್ರ ಕೈಯಲ್ಲಿ ಇತ್ತು. ನನ್ನ ಹತ್ರ ಅವ್ರು ಏನೋ ಮಾತಾಡ್ಲಿಲ್ಲ, ಇವನ ಹತ್ರ ಮಾತಾಡಿದ್ರು. ಏನಪ್ಪಾ ಏನ್ ಪ್ರಾಬ್ಲಮ್ ನಿಮ್ದು
ಏನ್ ಕತೆ ಅಂತೆಲ್ಲ. ಆಮೇಲೆ ಹೇಳಿದ್ರು ಸರಿ ಆಯ್ತು ನೋಡೋಣ ಅಂತ. ಇವ್ರ ಅಮ್ಮನ ಹತ್ರ ಎಲ್ಲ ಮಾತಾಡಿದ್ರು, ಅದೆಲ್ಲ ಆಯ್ತು. ಕ್ಲಿಯರ್ ಆಯ್ತು ಒಂದ್ ಲೆವೆಲ್ಗೆ. ಆಮೇಲೆ ಬಂತು ನಮ್ಮ ಅಮ್ಮಂಗೆ ಜಾತಕ ಮ್ಯಾಚ್ ಆಗಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದ್ ಬೇಡ ಅನ್ನೋ ತರ ನಮ್ಮ ಅಮ್ಮನ ತಲೆಯಲ್ಲಿ ಇತ್ತು. ಅಂದ್ರೆ ನಂಬ್ತಾರಲ್ವಾ, ಏನ್ ಮಾಡಂಗಿಲ್ಲ. ಆಮೇಲೆ ಅದೊಂದು ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯ್ತು, ಏನಪ್ಪಾ ಅಂತ. ಬಟ್ ಗಾಡ್ಸ್ ಗ್ರೇಸ್ ಅದು ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಅವತ್ ಸಂಜೆನೆ ಕಾಲ್ ಮಾಡಿದ್ರು ನಮ್ಮಮ್ಮ, ನೋಡು ನೀನ್ ಸಿಟ್ಟೆಲ್ಲ ಕಡಿಮೆ ಮಾಡ್ಕೋಬೇಕು, ಹಿಂಗೆಲ್ಲ ರೇಗಾಡ್ಬಾರ್ದು, ನೋಡು ನಿನ್ಗೋಸ್ಕರನೇ ಹೂ ಅಂತ ಇರೋದು ನಾವು ಅನ್ನೋ ತರದ್ದೆಲ್ಲ. ಆ ವಿಷಯದಲ್ಲಿ ರಿಯಲಿ ಹ್ಯಾಟ್ಸ್ ಆಫ್ ಟು ಮೈ ಪೇರೆಂಟ್ಸ್. ಯಾಕೆ ಗೊತ್ತಾ, ಹಿಂಗ್ ಲವ್ ಮಾಡ್ತಾ ಇದ್ದಾಳೆ ಮಗಳು ಅಂತ ಗೊತ್ತಾದಾಗ್ಲೂನು ಅವ್ರು ನನ್ ಫೋನ್ ಕಿತ್ಕೊಂಡ್ಲಿಲ್ಲ, ನನ್ ಪ್ರೈವಸಿ ಡಿಸ್ಟರ್ಬ್ ಮಾಡ್ಲಿಲ್ಲ. ಈವನ್ ಅಷ್ಟೆಲ್ಲ ಗೊತ್ತಾದ್ಮೇಲೆನು ನನ್ನ ಮನೇಲಿ ಮೇಲ್ಗಡೆ ರೂಮಲ್ಲಿ ಇರ್ಬೇಕಾದ್ರು ನಮ್ಮಪ್ಪ ಕೆಳಗಡೆಯಿಂದ ಮಾತಾಡ್ಸೋರು, ಮಗಳೇ ಏನ್ ಮಾಡ್ತಾ ಇದ್ಯಾ ಅಂತ. ಒಂದ್ ದಿನಕ್ಕೂ ಅವ್ರು ನನಗೆ ರೇಗ್ಲಿಲ್ಲ, ಒಂದ್ ದಿನಕ್ಕೂ ಅವ್ರು ನನ್ಗೆ ಬೈಲಿಲ್ಲ. ಅಷ್ಟೆಲ್ಲ ಆಗಿ ಎಲ್ಲ ಓಕೆ ಆಗಿ ದೇವರ್ ಲೈಕ್ ಮಗಳು ಚೆನ್ನಾಗಿರ್ಲಿ ಅನ್ನೋ ತರದ್ದು. ಬಿಡದೆ ಆಮೇಲೆ ಅಷ್ಟೆಲ್ಲ ಆದ್ಮೇಲೆ ನಮಗೆ ಮದ್ವೆ ಟಾಕ್ ಸ್ಟಾರ್ಟ್ ಆಗಿ ಮದ್ವೆ ಶಾಪಿಂಗು, ಆಮೇಲೆ ಮಾತಾಡೋದು ಎಲ್ಲ ಫ್ಯಾಮಿಲೀಸ್ ಟಾಕಿಂಗ್ಸ್ ಇರ್ಬೋದು, ಎಲ್ಲ ಸ್ಟಾರ್ಟ್ ಅಂತ ಮುಗ್ದೋಯ್ತು ಎಲ್ಲ. ಅಂದ್ರೆ ವಿ ರಿಯಲಿ ವಾಂಟೆಡ್ ಟು ಎಂಜಾಯ್ ದ ಪ್ರೊಸೆಸ್. ಮದ್ವೆ ಆಗ್ಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಗೆ ಏನಂದ್ರೆ ಅದಕ್ಕೆಲ್ಲ ಇನ್ವಾಲ್ವ್ ಆಗ್ಬೇಕು. ಇವಾಗ ಏನಾದ್ರು ಶಾಪಿಂಗ್ ಹೋಗ್ತಾ ಇದೀವಿ ಅಂದ್ರೆ ಮನೆಯವರೆಲ್ಲ ಬರ್ಬೇಕು, ಇವಾಗ ಏನಾದ್ರು ರಿಟರ್ನ್ ಗಿಫ್ಟ್ ತಗೊಳಕ್ ಹೋಗ್ತಾ ಇದೀವಿ ಅಂದ್ರೆ ಮನೆಯವರೆಲ್ಲ ಬರ್ಬೇಕು, ಒಂದ್ ಇನ್ವಿಟೇಷನ್ ಮಾಡಿಸ್ತಾ ಇದೀವಿ ಅಂತಂದ್ರೆ ಎಲ್ಲದು ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇವನು ನಮ್ ಮನೆಗೆ ಅಡ್ಜಸ್ಟ್ ಆಗಕ್ಕೂ ತುಂಬಾ ಟೈಮ್ ತಗೊಂಡ್ಲಿಲ್ಲ, ನಮ್ ಮನೆ ಫ್ಯಾಮಿಲಿ ಅವರೆಲ್ಲ ಇವನ್ಗೆ ಅಡ್ಜಸ್ಟ್ ಆಗಕ್ಕೂ ತುಂಬಾ ಟೈಮ್ ತಗೊಳ್ಳಿಲ್ಲ, ನಾನ್ ಇವ್ರ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಕ್ಕೂ ತುಂಬಾ ಟೈಮ್ ತಗೊಂಡಿಲ್ಲ. ಎಲ್ಲ ಪಟ ಅಂತ ಆಗೋಯ್ತು, ಎಲ್ಲ ಖುಷಿಯಿಂದ ಮಾಡ್ಕೊಟ್ರು. ಮದ್ವೆ ದಿನ ಫುಲ್ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ನನ್ಗೆ. ಅಯ್ಯೋ ದೇವ್ರೇ ಅನ್ನೋ ತರ ಖುಷಿ. ಹೌದು, ಅಯ್ಯೋ ಇಷ್ಟು ವರ್ಷದಿಂದ ಇಷ್ಟೆಲ್ಲ ಹೋರಾಡಿ ಮದ್ವೆ ಆಗ್ತಾ ಇದೀವಿ ಅನ್ನೋದು ಒಂದು ಹ್ಯಾಪಿ ಮೂಮೆಂಟ್ ಇದ್ರೆ, ಈ ಕಡೆ ನಮ್ಮ ಅಪ್ಪ ಅಮ್ಮನ ಮುಖ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಇವತ್ತಿನ ತನಕ ನನ್ಗೆ ಹೇಳಿಲ್ಲ ಅವರು, ಮಗಳೇ ಹಿಂಗ್ ಮಾಡ್ಬಿಟ್ಟಿಯಲ್ಲ ನೀನು, ನಾವೊಂದ್ ಯಾವ್ದಾದ್ರು ಹುಡ್ಗನ್ ನೋಡ್ತಾ ಇದ್ವಾ, ಅಂದ್ರೆ ಚೆನ್ನಾಗಿರೋನ್ಗೆ ನೋಡ್ ಮದ್ವೆ ಮಾಡ್ತಿದ್ವೇನೋ, ನೀನ್ ಯಾಕೆ ಹಿಂಗ್ ಮಾಡ್ಬಿಟ್ಟೆ ಅನ್ನೋ ಇವತ್ತಿನ ತನಕ ಅವ್ರು ನನಗ್ ಒಂದ್ ದಿನಕ್ಕೂ ಹೇಳಲೇ ಇಲ್ಲ ಅವರು. ಅಷ್ಟಾಗಕ್ಕೂ ನಮ್ಮಪ್ಪ ಹೇಳಿದ್ ಒಂದೇ ಮಾತು ನನ್ಗೆ, ಈಗಿಬ್ರು ಒಂದೇ ಏಜ್ ಆಗಿರೋದ್ರಿಂದ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅವನಿಂದ. ಅಂದ್ರೆ ಅವ್ರಿಗೂ ಅರ್ಥ ಆಗತ್ತೆ ಅಲ್ವಾ, ನಾವು ಇವಾಗಿನ ಒಂದೇ ಏಜ್ ಇದ್ದಾಗ ದೇ ಹ್ಯಾವ್ ಸೀನ್ ಲೈಫ್ ಫ್ರಮ್ ದಟ್ ಏಜ್ ಆಲ್ಸೋ ಅಲ್ವಾ, ದೇ ಅಂಡರ್ಸ್ಟ್ಯಾಂಡ್ ಯಾವ ತರ ಇರುತ್ತೆ ಏನು ಅಂತ. ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಸೊ ನಮಗೆ ನಮ್ದೇ ಡಿಸಿಷನ್ಸ್ ನ ತಗೊಳಕ್ಕೆ ಟೈಮ್ ಕೊಡ್ತಾ, ನೀವು ಗ್ರೋ ಆಗಿ ಅಂತ ಹೇಳ್ತಾ, ಏನು ಪ್ರೆಷರ್ ಆಗ್ತಲೇನೆ ಎಲ್ಲದ್ರಲ್ಲೂ ನಿಲ್ತೀವಿ ಅಂತ ಹೇಳ್ತಾ, ದೇ ಆಲ್ ಸಪೋರ್ಟೆಡ್ ಥ್ರೂ ಥಿಕ್ ಅಂಡ್ ಥಿಂಗ್ಸ್ ಅಂಡ್ ಎವ್ರಿಥಿಂಗ್. ಅಂಡ್ ಅದಕ್ಕೆ ಮೇ ಬಿ ನಾವು ಆ ಲೆವೆಲ್ ಆಫ್ ಮೆಚುರಿಟಿ ನಾವು ಡಿಸಿಷನ್ ತಗೊಳಕ್ ಆಗಲ್ಲ ಅನ್ಸುತ್ತೆ. ಮಕ್ಕಳಿಗೂ ನಾನು ಆ ಲೆವೆಲ್ ಆಫ್ ಮೆಚುರಿಟಿ ನಾನು ಡಿಸಿಷನ್ ತಗೊಳಕ್ ಆಗಲ್ಲ, ಚಾನ್ಸ್ ಇಲ್ಲ. ಬಟ್ ದೇ ಆರ್ ವೆರಿ ಮಚ್ ಮೆಚೂರ್ಡ್ ಇನ್ ವೇ ಮೋರ್ ದನ್ ಇನ್ ಮೆನಿ ಥಿಂಗ್ಸ್. ಅವ್ರಿಂಗೆ ಮದ್ವೆ ಫಿಕ್ಸ್ ಆಗತ್ತೆ, ಆಯ್ತು ಅದೇ ಹುಡ್ಗನ್ ಮದ್ವೆ ಆಗು ಅಂತೆಲ್ಲ ಹೇಳಿದಾಗ ಹೇಳಿದ್ ಒಂದೇ ಮಾತು ನಮ್ಮಪ್ಪ, ಇಬ್ರಿಗೂ 24 ವರ್ಷ ನಾವು ಮದ್ವೆ ಆದಾಗ. ಹೌದು, 24 ವರ್ಷ ಕೇರಿಯರ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಏನ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತೆ ಹೇಳೋ ಒಂದ್ ಕಡೆಯಿಂದ. ನಿನ್ಕಿಂತ ಒಂದ್ ಹಬ್ಬ ಅಂದ್ರೆ 20,000 ಸಂಬಳ ಜಾಸ್ತಿ ತಗೋತಾ ಇರ್ಬೋದು ಅವನಷ್ಟೇ. ಅದ್ ಬಿಟ್ರೆ ಒಂದ್ ಕಡೆಯಿಂದ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ, ಕಾರ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ, ಬಂಗ್ಲೆ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ? ಇಲ್ಲ. ನೀನ್ ನಿಂತ್ಕೋಬೇಕು, ನೀನ್ ಅವನ ಜೊತೆ ದುಡಿಬೇಕು. ಐ ವಾಸ್ ರಿಯಲಿ ಪ್ರೌಡ್. ಅಂದ್ರೆ ಅನ್ಕೊಂಡೇ ಇರ್ಲಿಲ್ಲ ಈ ವೇಯಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಮ್ಮ ಮಾಮ, ನಮ್ಮತ್ತೆ, ಆಂಟಿ, ಅಜ್ಜಿ. ಇವತ್ತಿಗೂ ನಮ್ಮ ಅಪ್ಪ ನಾನು ಕೇಳ್ಬೇಕು ಅನ್ಕೊಂಡಿದೀನಿ, ನಿಂಗೇನ್ ಅನ್ಸ್ಲಿಲ್ವಾಪ ನಾನು ಹೇಳ್ದಾಗ ನಾನು ಇವನ್ನೇ ಮದ್ವೆ ಆಗ್ತೀನಿ ಅಂದಾಗ? ಅವತ್ತು ಈ ಸೆಟ್ ಆಯ್ತು, ಓಕೆ ಬಿಡು ಸರಿ ಮಗ್ಳು ಇಷ್ಟಪಟ್ಟಿದ್ದಾಳೆ ಮಾಡೋಣ ಅನ್ನೋ ತರ. ಬಟ್ ಮುಹೂರ್ತದ ದಿನ ಅದೇ ಇತ್ತು ತಲೆಯಲ್ಲಿ. ಎಲ್ಲಾರು ಅನ್ಕೊಂಡಿದ್ರು ನಾನು ಫುಲ್ ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಮದ್ವೆ ಆಗ್ತೀನಿ, ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ತಾ ಇದೀನಿ ಅಂತ. ನಂಗೆ ಅಳುನೇ ಕಂಟ್ರೋಲ್ ಆಗ್ತಾ ಇಲ್ಲ ಅವ್ರಿಬ್ರನ್ನ ನೋಡಿ. ಐ ವಾಸ್ ಲೈಕ್, ಇನ್ನು ಹೇಳಲೇ ಇಲ್ವಲ್ಲ ಅವರು, ಮಗಳೇ ಹಿಂಗ್ ಮಾಡ್ಬಿಟ್ಟಿಯಲ್ಲ ನೀನು ಅಂತ. ಅವ್ರ ಮನ್ಸಲ್ಲಿ ಏನಿರ್ಬೋದು ಅನ್ನೋ ತರ ತುಂಬಾ ಓಡ್ತಾ ಇತ್ತು ತಲೆಯಲ್ಲಿ. ಬಟ್ ಟಿಲ್ ಡೇಟ್ ದೇ ಆರ್ ನೆವರ್ ಸೆಡ್ ನೀನ್
ಯಾಕೆ ಹಿಂಗ್ ಮಾಡ್ಬಿಟ್ಟೆ ಮಗ್ಳೆ ಅಂತ. ಹ್ಮ್ ಬಟ್ ದೇ ಆರ್ ಹ್ಯಾಪಿ. ಮಗ ನಂತ ಅಳಿಯ ಸಿಕ್ಕಿದಾನೆ. ಇವಾಗ ನಮ್ಮ ಮನೇಲೆಲ್ಲ ಹುಡ್ಗನ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿ ಅವ್ರ ಮನೇಲಿ ಹೆಂಗಿದೆ, ಹೆಂಗಿದ್ದಾರೆ, ಇವ್ರೇನ್ ಮಾಡ್ತಿದ್ದಾನೆ ಅಂತೆಲ್ಲ ತಿಳ್ಕೊಂಡು ಇದಾದ್ಮೇಲೆ ದೇವರ್ ಲೈಕ್ ಓಕೆ ಮದ್ವೆ ಮಾಡ್ಕೊಳ್ಳೋಣ ಅನ್ನೋ ತರ. ನಾನು ಫಸ್ಟ್ ಮೊಮ್ಮಗಳು ಅಜ್ಜಿ ಮನೆಗೆ, ಅಂದ್ರೆ ನಮ್ಮಮ್ಮನ ತಮ್ಮ ಮತ್ತ ತಂಗಿಗೆ, ನಮ್ಮಮ್ಮನೇ ದೊಡ್ಡವರು, ನಾನೇ ಫಸ್ಟ್ ಮೊಮ್ಮಗಳು. ಸೊ ಎಲ್ಲರಿಗೂ ಒಂದ್ ಡ್ರೀಮ್ ಅದು, ಮದ್ವೆ ಚೆನ್ನಾಗಾಗ್ಬೇಕು, ನಮ್ಮನೇಲಿ ನಡೀತಾ ಇರೋದು ಒಂದು ದೊಡ್ಡ ಫಂಕ್ಷನ್, ಫಸ್ಟ್ ದೊಡ್ಡ ಫಂಕ್ಷನ್ ಅನ್ನೋ ತರ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನಾನು ಚಿಕ್ಕದ್ರಿಂದ ಅಜ್ಜಿ ಆಂಟಿ ಮಾಮನ ಜೊತೆನೆ ಬೆಳೆದಿದ್ರಿಂದ ಎಲ್ಲರಿಗೂನು ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ನನ್ನ ಚೆನ್ನಾಗಿ ಸಾಕಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಇವಾಗ್ಲೂ ಮದ್ವೆ ಟೈಮಲ್ಲೂ ದೇ ಆರ್ ಥಿಂಕಿಂಗ್ ಚೆನ್ನಾಗಾಗ್ಬೇಕಷ್ಟೇ, ಅವಳು ಚೆನ್ನಾಗಿರ್ಬೇಕಷ್ಟೇ ಅನ್ನೋ ತರ. ಸೊ ನನಗ್ ಒಂದ್ ತಲೆ ಏನಿತ್ತು, ನನ್ನ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೋಬೇಕು ಅನ್ನೋ ವಿಷಯದಲ್ಲಿ ಬಂದಾಗ ನಾನು ಹೆಂಗ್ ಮನೇಲಿ ಜಸ್ಟಿಫಿಕೇಶನ್ ಕೊಟ್ಟೆ ಅಂದ್ರೆ, ನನ್ನ ಲೈಫಲ್ಲಿ ಇಲ್ಲಿ ತನಕ ಎಲ್ಲರನ್ನೂ ನೋಡಿದೀನಿ, ಎಲ್ಲಾ ಹುಡ್ಗರ್ನು ಬೇರೆ ಬೇರೆ ತರ ಹುಡ್ಗರ್ನ ನೋಡಿದೀನಿ, ಬಟ್ ಈಸ್ ದ ಬೆಸ್ಟ್ ಅನ್ಸ್ತಾನೆ ನನಗೆ. ಇವ್ನ್ ಒಂದಿನಕ್ಕೂ ನಂಗೆ ರೇಗಿಲ್ಲ, ಒಂದಿನಕ್ಕೂ ನಂಗೆ ಬೈದಿಲ್ಲ. ಇಟ್ಸ್ ಫ್ರಮ್ ದ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಇಂದನೂ ಅಷ್ಟೇನೆ. ಇವಾಗ ನಾನೇನಾದ್ರೂ ರೇಗಕ್ ಸ್ಟಾರ್ಟ್ ಮಾಡಿ, ನಾನೇನಾದ್ರು ಬೈಯಕ್ ಸ್ಟಾರ್ಟ್ ಮಾಡಿದ್ರೆ ಆಯ್ತಮ್ಮ ನೀನೇ ಸರಿ ಅಂದ್ಬಿಡ್ತಾರೆ. ಎಲ್ಲಾ ಟೈಮಲ್ಲೂ ಅಂತಲ್ಲ, ಬಟ್ ಸಮ್ ಟೈಮ್ಸ್ ನೀವ್ ಯಾವಾಗ ತುಂಬಾ ಪೀಕಲ್ಲಿ ಇರ್ತೀರಲ್ಲ ಕೋಪದಲ್ಲಿ, ಅಂದ್ರೆ ಯಾವಾಗ್ಲೂ ಅಂತಲ್ಲ, ಸಮ್ ಟೈಮ್ಸ್ ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ ಹುಡುಗಿರಿಗೆ, ಕೋಪ ಬೇಗ ಬಂದ್ಬಿಡುತ್ತೆ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಈಗ ಕೆಲವು ಹುಡುಗಿರಿಗೆಲ್ಲ ಇರತ್ತೆ, ನಾವು ನಮ್ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಅವ್ನು ಹೇಳ್ಬೇಕು ಅನ್ನೋ ತರ. ಇವ್ನು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಇನ್ಸ್ಟಾಗ್ರಾಮ್ ಸ್ಟೋರಿ ಆಗ್ಲಿ, ಸ್ಟೇಟಸ್ ಆಗ್ಲಿ, ಅದೆಲ್ಲ ನಾನೇನ್ ಹಾಕ್ಲೇಬೇಕು ಮಾಡ್ಲೇಬೇಕಂತ ಅದನ್ನೆಲ್ಲ ಹೇಳೋದೇ ಬೇಕಾಗಿಲ್ಲ. ಒಂದಷ್ಟು ಉದ್ದ ಲೈನ್ಸ್ ಬರಿತಾನೆ, ಅವನಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಕೊಂತಾನೆ, ಖುಷಿ ಆಗತ್ತೆ, ಕೇರ್ ಮಾಡ್ತಾನೆ. ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನಿ, ಏನ್ ತಿಂದೆ, ಮಲ್ಕೊಂಡ ಬಿಟ್ನ, ಪ್ರತಿಯೊಂದು ಗೊತ್ತಿರತ್ತೆ ಅವನ್ಗೆ. ಈಸ್ ಲೈಕ್ ಮೈ ಸೆಕೆಂಡ್ ಫಾದರ್. ಐ ವಾಸ್ ಲೈಕ್, ಇಲ್ಲ ಬಿಟ್ಕೊಡಕ್ ನಾನ್ ರೆಡಿ ಇರ್ಲಿಲ್ಲ. ಅದೊಂದ್ ಕನ್ಫ್ಯೂಷನ್ಸ್ ಇರುತ್ತಲ್ಲ ಮನೇಲಿ, ಯಾಕಂದ್ರೆ ಒಬ್ಳೆ ಮಗಳು, ಅಪ್ಪ ಅಮ್ಮಂಗೆ ಏನಾರ ಆಗ್ಬಿಟ್ರೆ ಅಲ್ಲೋಗಿ ನಿಂತ್ಕೊಂಡಾಗ ಅಟ್ಲೀಸ್ಟ್ ಆ ಸಪೋರ್ಟ್ ಸಿಗ್ಬೇಕು ನನಗೆ ಅನ್ನೋದು ಒಂಥರದ್ ಬಂದಿತ್ತು. ಐ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ, ಎಲ್ಲದಕ್ಕೂ ಜೊತೆಯಾಗಿ ನಿಂತಿದ್ದಾನೆ. ಥ್ಯಾಂಕ್ ಯು. ನನ್ನ ಲೈಫಲ್ಲಿ ನನಗೆ ಅಂದ್ರೆ ನಾನು ಚಿಕ್ಕದ್ರಿಂದನೂ ಅಷ್ಟು ನಾನೇನು ಬೇಕಂತ ನಾನು ಯಾವಾಗ್ಲೂ ಜಾಸ್ತಿ ಕೇಳಿಲ್ಲ. ಬಟ್ ಶಿ ಈಸ್ ಆಲ್ವೇಸ್ ಬೀನ್ ಎವ್ರಿಥಿಂಗ್. ನಾನೇನು ತಿಂದಿರ್ಲಿಲ್ಲ ಹೊರಗಡೆ, ಅಲ್ಲಿಂದ ಹಿಡ್ಕೊಂಡು ನಾನು ಏನ್ ಬಟ್ಟೆ ತಗೊಳ್ತಾ ಇದ್ನಲ್ಲ ಅಲ್ಲಿಂದ ಹಿಡ್ಕೊಂಡು, ಸೊ ಐ ವಾಸ್ ವೆರಿ ವೆರಿ ಜನರಲ್ ಆಗಿ ನಾರ್ಮಲ್ ಆಗಿ ಇದ್ದೆ. ಬಟ್ ಅಂದ್ರೆ ಆ ತರನು ಲಕ್ಸುರಿನೂ ಅಲ್ಲ, ಬಟ್ ಅದನ್ನು ನಾನು ಯಾವತ್ತೂ ನೋಡಿರ್ಲಿಲ್ಲ, ಮಾಡಿರ್ಲಿಲ್ಲ. ಬಟ್ ಅಲ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ಡಿಸಿಷನ್ಸ್ ಅಲ್ಲೂ ನಾನು ಡಿಸಿಷನ್ ತಗೋಬೇಕಾದ್ರೆ ನಾನು 4-5 ಡ್ರಾಫ್ಟ್ ಇಟ್ಕೊಂಡಿರ್ತೀನಿ ಅಷ್ಟೇ. ಡಿಸಿಷನ್ ತಗೊಳಲ್ಲ ಯಾವಾಗ್ಲೂ. ಡಿಸಿಷನ್ ತಗೋಬೇಕಾದ್ರೆ ಇವಳಿಗೆ ಕೇಳ್ತೀನಿ, ಅಲ್ಲಿ ಆಮೇಲೆ ಫೈನಲ್ ಆಗುತ್ತೆ ಯಾವಾಗ್ಲೂ. ಬಿಕಾಸ್ ನಾನು ಮಿಸ್ ಮಾಡಿರ್ತೀನಿ ಎಲ್ಲಾದ್ರೂ ಆ 4 ಡಿಸಿಷನ್ಸ್ ತಗೊಳ್ಬಹುದಾ ಅಂತ ಯೋಚನೆ ಮಾಡಿರೋ ಟೈಮಲ್ಲಿ, ಆ ಥರ ಟೈಮಲ್ಲಿ ಆಗಿರ್ಬೋದಾಯ್ತು. ಅದಾದ್ಮೇಲೆ ನನ್ನ ಥಿಂಕಿಂಗ್ ಪ್ರೋಸೆಸ್ಸು ಯಾವ ಥರ ಬೇರೆ ಥರ ಇನ್ನೂ ಯೋಚನೆ ಮಾಡ್ಬೋದು, ಆ ಥರ ಕಾನ್ಸೆಪ್ಟ್ಸ್ ಇರ್ಬೋದು. ಆಮೇಲೆ ವಾಟ್ ಟ್ರೂಲಿ ಲೈಫ್ ಈಸ್ ಅಂತ ನಾನು ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಇವಳನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಟೈಮಿಂದನೂ ಸಹ ಇಟ್ಸ್ ಅ ಲೈಫ್ ಲಾಂಗ್ ಪ್ರೋಸೆಸ್ ಐ ನೋ. ಬಟ್ ಅದಕ್ಕೆಲ್ಲಕ್ಕಿಂತ ಮೀರಿ ಶಿ ಈಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ, ಲೈಕ್ ನೋ ಮ್ಯಾಟರ್ ವಾಟ್. ಸೊ ನಾನು ಎಕ್ಸಾಮ್ ಅಕಸ್ಮಾತ್ ಕ್ಲಿಯರ್ ಆಗಿಲ್ಲ ಅಂದ್ರೆ, ಇಂಟ್ರೆಸ್ಟ್ ಕ್ಲಿಯರ್ ಆಗಿಲ್ಲ, ಆ ಟೈಮಲ್ಲೂ ಸಹ ಎಲ್ಲ ಟೈಮಲ್ಲೂ ಜೊತೆಯಾಗಿದ್ದು, ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತಾನೆ ಹೇಳ್ತಾ ಬರ್ತಾ, ಎಫರ್ಟ್ಸ್ ಆಗ್ತಾ, ಆ ಪಾಸಿಟಿವಿಟಿ ಆ ಎನರ್ಜಿನ ಕೊಡ್ತಾ, ಶಿ ಈಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ ನೋ ಮ್ಯಾಟರ್ ವಾಟ್. ಸೊ ಏನೇ ಆದ್ರೂ ನಾನು ಇರ್ತೀನಿ ಅಷ್ಟೇ. ನೀನು ತಲೆ ಕೆಡ್ಸ್ಕೊಬೇಡ, ಯೋಚನೆ ಮಾಡ್ಬೇಡ. ನಾನು ಯೋಚನೆ ಮಾಡ್ಬಾರ್ದು ಜಾಸ್ತಿ, ಬಟ್ ಜಾವಿಯಲ್ ಆಗಿರ್ಬೇಕು, ನಗ್ನಗ್ತಾ ಏನಾದ್ರು ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಅವಳಿಗೆ. ಶಿ ನೆವರ್ ಎಕ್ಸ್ಪೆಕ್ಟ್ಸ್ ಎನಿಥಿಂಗ್ ಅದರ್ ದನ್ ದಟ್. ಅದೇ ಬೇಕು, ಇದೇ ಬೇಕು, ಅದೇ ಹಾಕಿಲ್ಲ, ಇದೇ ಹಾಕಿಲ್ಲ, ಹಂಗೆಲ್ಲ ಯಾವತ್ತೂ ಕೇಳ್ದೇನೆ ಶಿ ಈಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ ನೋ ಮ್ಯಾಟರ್ ವಾಟ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಹರ್, ಈಚ್ ಅಂಡ್ ಎವ್ರಿ
ಎವ್ರಿ ಮೂಮೆಂಟ್ಸ್ ಆಫ್ ಮೈ ಲೈಫ್ ಮೂವಿಂಗ್ ಫರ್ದರ್. ಸೊ ಡ್ರೀಮ್ಸ್ ಏನಿರುತ್ತೆ ಎಲ್ಲದನ್ನ ನಾವೇನ್ ಅನ್ಕೊಂಡಿದ್ವಿ ನಮ್ಮ ರೋಡ್ ಮ್ಯಾಪ್ ಏನಿದೆ ಅದನ್ನೆಲ್ಲ ಅಚೀವ್ ಮಾಡ್ತಾ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ತುಂಬಾ ಆಸೆ ಇದೆ. ಅಂಡ್ ಲೆಟ್ಸ್ ಗ್ರೋ ಓಲ್ಡ್ ಟುಗೆದರ್ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀವಿ. ಅಂಡ್ ಲೈಫ್ ಆಫ್ಟರ್ ಮ್ಯಾರೇಜ್ ಅಂತ ಬಂದಾಗ ನಮ್ಮ ಲೈಫಲ್ಲಿ ಪರ್ಟಿಕ್ಯುಲರ್ಲಿ ಅಷ್ಟು ಚೇಂಜ್ ಏನಿರಲಿಲ್ಲ. ಬಿಕಾಸ್ ವಿ ಆಲ್ವೇಸ್ ವಾಂಟೆಡ್ ಟು ಬಿ ಲೈಕ್ ದಿಸ್. ನಾವ್ ಯಾವ ತರ ಇವಾಗ ಇದೀವಿ ಅದೇ ತರ ಇರ್ಬೇಕಂತ ಅನ್ಕೊಂಡೆ ಇದು ಅವಾಗ ಹೆಂಗಿರುತ್ತೆ ಯಾವಾಗ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದು. ಮತ್ತೆ ಈ ಟೈಮಲ್ಲಿ ಆ ದಿನಗಳಲ್ಲಿ ಹಂಗೆ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ ಡ್ರೀಮ್ಸ್ ಜೊತೆಗೆ ಯೂಶಲಿ ವಿ ಆರ್ ಥಿಂಕಿಂಗ್ ಅಬೌಟ್ ಅವರ್ ಫ್ಯಾಮಿಲಿ. ಅವರು ನಮ್ ಜೊತೆ ಹಿಂಗೇ ಇರ್ಬೇಕು, ನಾವು ಅವ್ರ ಜೊತೆ ಹಿಂಗೇ ಇರ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಮೇ ಬಿ ಅದಷ್ಟು ಡಿಫ್ರೆನ್ಸ್ ಅನ್ಸ್ಲಿಲ್ಲ ಅನ್ಸತ್ತೆ. ಆಮೇಲೆ ಎಷ್ಟೋ ಸಿಚುಯೇಷನ್ಸ್ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನನ್ ರಿಯಾಕ್ಷನ್ಸ್ ಏನಂತ ಇವನಿಗೆ ಗೊತ್ತಿರ್ತಿತ್ತು, ಅಥವಾ ಇವನ್ ರಿಯಾಕ್ಷನ್ಸ್ ಏನಂತ ನನಗೆ ಗೊತ್ತಿರ್ತಿತ್ತು. ಇವನಿಗೆ ಸಿಟ್ಟು ಬರಲ್ಲ, ಕಿರ್ಚಾಡಲ್ಲ, ಕೂಗಾಡಲ್ಲ, ನಾನೇ ಕಿರ್ಚಾಡ್ಬೇಕು, ನಾನೇ ಸಿಟ್ಟು ಮಾಡ್ಕೋಬೇಕು. ಅಂದ್ರೆ ಈ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ವೆರಿ ಸ್ಮೂತ್ಲಿ. ಟೆನ್ಷನ್ ತಗೊಳ್ದೆ, ಏನು ಹರಿಬರಿ ಮಾಡ್ದೆ, ಆಯ್ತು ಬಿಡು, ಸರಿ ಬಿಡು, ಆ ಸಿಚುಯೇಷನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಹಂಗ ಹ್ಯಾಂಡಲ್ ಮಾಡ್ಬಿಡ್ತಾನೆ. ಅವನಿಗೆ ಗೊತ್ತಾಗತ್ತೆ ಈ ಟೈಮಲ್ಲಿ ಇವಳಿಗೆ ಸಿಟ್ಟು ಬರುತ್ತೆ, ಈ ಸಿಚುಯೇಷನ್ ಅಲ್ಲಿ ಸಿಟ್ಟು ಬರುತ್ತೆ ಅಂತ. ಟ್ರಿಗರ್ ಮಾಡ್ತಾನೆ, ಬಟ್ ಅದು ಬೇರೆ ತರ. ಸೊ ಅದೇ ನಾ ಹೇಳೋದು. ಸೊ ದಿಸ್ ವಾಟ್ ಅಂದ್ರೆ ಆಫ್ಟರ್ ಮ್ಯಾರೇಜ್ ನಮ್ಮ ಲೈಫಲ್ಲಿ. ಬಟ್ ಸೊ ಎಲ್ಲರದು ಹಿಂಗೆ ಇರುತ್ತೆ ಅಂತ ಹೇಳಲ್ಲ ನಾವು. ಬಿಕಾಸ್ ಎವ್ರಿಬಡಿ ಹ್ಯಾಸ್ ದರ್ ಓನ್ ಸ್ಟೋರಿ ಅಲ್ವಾ. ಸೊ ಇದು ನಮ್ಮ ಒಂದು ಕತೆ ನಾವು ಹೇಳ್ಬೇಕಂತ ಇದ್ದಿದ್ದು. ಸೊ ರೈಟ್ ಫ್ರಮ್ ಹೆಂಗ್ ಸ್ಟಾರ್ಟ್ ಆಯ್ತು ದ ಕರೆಂಟ್ ವಾಟ್ ವಿ ಆರ್ ನೌ ಅಂಡ್ ವಾಟ್ ವಿಲ್ ಬಿ ಅಂತ ಶೇರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ವ್ಯಾಲೆಂಟೈನ್ಸ್ ಡೇ ದಿನನೇ ಶೇರ್ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಸೊ ಹಂಗಾಗಿ ಇದನ್ನ ಹೇಳ್ತಾ ಇದೀವಿ. ಸೊ ನಾವು ಹೇಳೋದಾದ್ರೆ ಇಫ್ ಯು ಆರ್ ಲವಿಂಗ್ ಸಮ್ ಒನ್, ಸೊ ಫಸ್ಟ್ ನೀವು ಯೋಚನೆ ಮಾಡಿ ಮುಂದೆ ಹೆಂಗಿರುತ್ತೆ ನಮ್ ಜೀವನ ಇವ್ರ ಜೊತೆ ಅನ್ನೋ ತರ. ಅದಾದ್ಮೇಲೆ ನಿಮ್ ಪೇರೆಂಟ್ಸ್ ನ ಯೋಚನೆ ಮಾಡಿ, ಸೀರಿಯಸ್ ಆಗಿದ್ರೆ ಅಂಡ್ ಅದು ಬಹಳ ಇಂಪಾರ್ಟೆಂಟ್. ಸೀರಿಯಸ್ ಆಗಿದ್ದು ಇವರೇ ಬೇಕು ಅಂತ ಇದ್ದಾಗ ಕ್ಲಾರಿಟಿ ಆಫ್ ಥಾಟ್ಸ್ ನಿಮಗೆ ಗೊತ್ತಾಗತ್ತಲ್ವಾ, ಇಲ್ಲ ನನ್ನ ಲೈಫ್ ಪಾರ್ಟ್ನರ್ ಇವಳೇನೆ ಅಂತ ಅಥವಾ ಅವನೇನೆ ಅಂತ. ಬಿ ಸೀರಿಯಸ್ ಅಬೌಟ್ ಯುವರ್ ಫ್ಯೂಚರ್ ಅಷ್ಟೇ. ಆಮೇಲೆ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ, ತುಂಬಾ ಯೋಚನೆ ಮಾಡಿ. ಅದು ಮೇನ್ ಪಾಯಿಂಟ್. ನಿಮ್ ಲೈಫ್ ಅಲ್ಲಿ ನೀವ್ ಅನ್ಕೊಂಡಿದ್ದೀರಾ ಅಂತ ಅನ್ಸತ್ತೆ. ಎಷ್ಟೋ ಜನ ಪೇರೆಂಟ್ಸ್ ನ ಬಿಟ್ಬಿಟ್ಟು ಏನೋ ಮಾಡ್ಬಿಡ್ಬೋದು, ಬಿಡು ಒಪ್ಲಿಲ್ಲ ಅಂದ್ರೆ ಏನೋ ವಿಲ್ ಸಿ ಅನ್ನೋ ತರ ಆತರ ಅನ್ಸುತ್ತೆ ಆ ಟೈಮಲ್ಲಿ. ನಿಜವಾಗ್ಲೂ ಅನ್ಸತ್ತೆ, ಬಟ್ ನೋ, ಅವ್ರ ಇದ್ರೆ ಏನೂ ಮಾಡಕ್ಕಾಗಲ್ಲ. ಬಹಳ ಮ್ಯಾಟರ್ ಆಗುತ್ತೆ. ಬಿಕಾಸ್ ಒನ್ಸ್ ವೆನ್ ಯು ಸ್ಟಾರ್ಟ್ ಆಸ್ ಅ ಫ್ಯಾಮಿಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಡಿಫ್ರೆಂಟ್ಲಿ. ಬಿಕಾಸ್ ಅವಾಗ ನಾವ್ ಹೆಂಗಿರ್ತೀವಿ ಅಂದ್ರೆ ಪಿಜಿಲಿ ಇರ್ತೀವಿ, ವರ್ಕ್ ಮಾಡ್ತೀವಿ, ತಿಂತೀವಿ, ಅಲ್ಲಿ ಇಲ್ಲೆಲ್ಲ ಓಡಾಡ್ತೀವಿ, ಯಾರು ಅಷ್ಟೇ, ಹೊರಗಡೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಬಟ್ ನೀವು ಮ್ಯಾರೇಜ್ ಅಂತ ಆದಾಗ ನಾನ್ ಹೇಳೋದು, ಈಗ ನಮ್ ವಿಷಯದಲ್ಲಿ ಇಷ್ಟು ವರ್ಷದಿಂದ ನಾವಿಬ್ರು ನೋಡ್ಕೊಂಡೇ ಬಂದಿರೋದ್ರಿಂದ, ಬಟ್ ನೀವ್ ಇವಾಗ ಮದ್ವೆ ಆದ್ಮೇಲೆ 24/7 ಟುಗೆದರ್ ಇರ್ತೀರಾ. ಬಟ್ ಸಿಚುಯೇಷನ್ಸ್ ಬೇರೆ ಇರತ್ತೆ. ಇಬ್ರು ಆಫೀಸ್ಗೆ ಹೋಗ್ಬೇಕು, ಇಬ್ರಿಗೂ ಆ ಶಿಫ್ಟ್ ಈ ಶಿಫ್ಟ್ ಅಂತ ಇರತ್ತೆ, ಅಡಿಗೆ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಈವನ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಆರಾಕೋ ಥಿಂಗ್ಸು ಮ್ಯಾಟರ್ ಆಗತ್ತೆ ಕೆಲವು ಸತಿ ಹೇಳೋದು. ಯಾಕಂದ್ರೆ ಇಬ್ರು ಸ್ಟ್ರೆಸ್ ಇಂದ ಬಂದಿರ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮ್ಯಾಟರ್ ಆಗತ್ತೆ. ಅದೆಲ್ಲ ನಾವ್ ಇವಾಗ್ಲೇ ದಿಸ್ ಪಾಯಿಂಟ್ ಆಫ್ ಟೈಮ್ ಇದನ್ನೆಲ್ಲ ಯೋಚನೆ ಮಾಡಿ ಕ್ಲಾರಿಟಿಯಾಗಿ ತಗೊಂಡ್ರೆ ಸೊ ಮುಂದೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ದಟ್ಸ್ ವಾಟ್ ವಿ ಫೀಲ್. ಸೊ ನಾವೇನು ಒಂದ್ 50 ವರ್ಷ ಆತರ ಇಲ್ಲ, ಬಟ್ ಜಸ್ಟ್ ಟೆಲ್ಲಿಂಗ್ ಫ್ರಮ್ ಅವರ್ ಎಕ್ಸ್ಪೀರಿಯನ್ಸ್. ನಮ್ಮ ಏಜ್ ಇರೋರ್ಗೆ ಯೂಶಲಿ ಕನೆಕ್ಟ್ ಆಗತ್ತೆ ಸ್ಟೋರೀಸ್. ಯಾಕೆ ಗೊತ್ತಾ, ಈ ಸಿಲ್ಲಿ ವಿಷಯಗಳು ಅನ್ಕೊಂಡಿರ್ತೀವಲ್ಲ, ಮೇ ಬಿ ಅದೇ ಸೀರಿಯಸ್ ಆಗ್ಬೋದು ಲೈಫ್ ಅಲ್ಲಿ. ಈಗ ಕೆಲವು ಸತಿ ಏನೋ ಒಂದ್ ವಿಷಯಗಳಿಗೆ ಜಗಳ ಆಗ್ಬಿಡತ್ತೆ. ನೀನ್ ಲವ್ ಮಾಡ್ಬೇಕಾದ್ರೆ ಹಂಗಿದ್ದೆ, ಇವಾಗ ಹಿಂಗಿಲ್ಲ, ಇವಾಗ ಹಂಗಿರಕ್ ಆಗಲ್ಲ, ಆಬ್ವಿಯಸ್ಲಿ ಆಗಲ್ಲ. ಯಾಕಂದ್ರೆ ನೀವೆಲ್ಲ ಹ್ಯಾಂಡಲ್ ಮಾಡ್ಬೇಕಾಗತ್ತೆ, ಫ್ರೆಂಡ್ಸ್, ಫ್ಯಾಮಿಲಿ, ಪರ್ಸನಲ್ ಲೈಫ್, ಆಮೇಲೆ ನಿಮ್ ಪ್ಯಾಷನ್ ಎಲ್ಲದನ್ನ ಹ್ಯಾಂಡಲ್ ಮಾಡ್ತಾ ಮುಂದೆ ಹೋಗ್ಬೇಕಾದ್ರೆ ಯು ಮೈಟ್ ಮಿಸ್ ಸಮಥಿಂಗ್ ವಾಟ್ ಯು ಆರ್ ಡೂಯಿಂಗ್ ಬಿಫೋರ್. ಅಷ್ಟೇ ಟೈಮ್ ಕೊಡಕ್ ಆಗಲ್ಲ, ನೀನ್ ಹಂಗೆ ಸಿಚುಯೇಷನ್ ರಿಪ್ಲೈ ಮಾಡಕ್ ಆಗಲ್ಲ. ಆಮೇಲೆ ಈ ಬರ್ಡೇಸ್ ಅದಕ್ಕೆ ಇದಕ್ಕೆ ಯು ಕಾಂಟ್ ಎಕ್ಸ್ಪೆಕ್ಟ್ ಅವಾಗ ಹೆಂಗಿತ್ತು ಇವಾಗ ಹಂಗೆ ಇರ್ಬೇಕು ಅನ್ನೋ ತರದ ಎಕ್ಸ್ಪೆಕ್ಟೇಷನ್ಸ್ ಇರಕ್ ಆಗಲ್ಲ. ವಿ ನೀಡ್ ಟು ಗ್ರೋ ವಿತ್ ಟೈಮ್ ಅಷ್ಟೇ. ಸೊ ಆಮೇಲೆ ಇನ್ನೊಂದು ಹೇಳೋದಾದ್ರೆ ನೆವರ್ ಕಂಪೇರ್ ಅಂತ ಹೇಳ್ಬೋದು. ಬಿಕಾಸ್ ಎವ್ರಿ ಒನ್ ಆರ್ ಲಿವಿಂಗ್ ಇನ್ ದರ್ ಓನ್ ವೇ ಆಫ್ ಲೈಫ್. ಎಲ್ಲರೂ ಅವ್ರದ್ದೇ ಕಷ್ಟಪಟ್ಟಿರ್ತಾರೆ, ಅವ್ರ ಜೀವನನ ಕಟ್ಕೊಳ್ತಿರ್ತಾರೆ. ಅಂಡ್ ಸೊ ನಾವು ಇದನ್ನ ಮಾಡ್ತಾ ಇದೀವಿ, ನಾವ್ಯಾಕೆ ಅವ್ರ ತರ ಇಲ್ಲ, ಅಥವಾ ನಾವು ಅವ್ರ ತರ ಯಾಕಿಲ್ಲ ಅಂತ ಯೋಚನೆ ಮಾಡೋದ್ರಲ್ಲೇ ಕಾಲ ಕಳೆಯಕ್ಕಿಂತ
ನಾವೇನ್ ಮಾಡ್ತಾ ಇದೀವಿ, ನಾವು ನಮ್ ಅದನ್ನ ಜೀವನ ಚೆನ್ನಾಗಿ ಯಾವ ತರ ಮಾಡ್ಕೊಂಡು ಇರುತ್ತೆ, ಅದಕ್ಕೆ ಯಾವ ತರ ಕಷ್ಟ ಪಡ್ಬೇಕಂತ ಯೋಚನೆ ಮಾಡಿದಾಗ ಯು ವಿಲ್ ಬಿ ಹ್ಯಾವಿಂಗ್ ಕ್ಲಾರಿಟಿ ಆಫ್ ಥಾಟ್ಸ್. ಆಕ್ಚುಲಿ ಹಂಗ್ ಕಂಪೇರ್ ಮಾಡ್ಕೊಂಡಾಗ್ಲೇ ಮೇ ಬಿ ನನ್ ಪ್ರಕಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗತ್ತೆ ಅಂತ ಹೌದು. ಅನ್ಸತ್ತೆ So ಇಬ್ರು ಇವಾಗ ಮಧ್ಯ. ಅವ್ರು ಯಾರೋ ಬೇರೆಯವ್ರು ಎಲ್ಲೋ ಟ್ರಾವೆಲ್ ಮಾಡ್ತಾರೆ, ಅವ್ರು ಯಾರೋ ಬೇರೆ ಎಲ್ಲೋ ಸ್ಟೇಟಸ್ ಹಾಕ್ತಾರೆ, Status ಅವ್ರು ಯಾರೋ ಹಾಕ್ತಾರೆ. ಬೇರೆ ಏನೋ ತಗೊಂಡ್ರು, ಏನೋ ಒಂದ್ ಆಯ್ತು, ನಮ್ಗೆ ಯಾಕೆ ಆಗ್ತಾ ಇಲ್ಲ, ಬಟ್ ನಾವೇ ನಮ್ ಆಗ್ತಾ ಲೈಫ್ ಅಲ್ಲಿ ಇದೀವಿ. ಬೇರೆ ಸಿಚುಯೇಷನ್ ಇರುತ್ತೆ ಅದು. ಹೌದೌದೌದು. ನಾವು ಇವಾಗ ನಾವಿಬ್ರು ಒಂದೇ ಸತಿ ಕೆರಿಯರ್ ಸ್ಟಾರ್ಟ್ ಮಾಡಿರೋದ್ರಿಂದ ಹ್ಮ್ ಇಬ್ರಿಗಿಬ್ರು ನಿಂತ್ಕೊಳ್ಳೇಬೇಕು ಜೊತೆಗೆ. ಅಲ್ಲೇನ್ ನಾವೇನು ಆ ಎಕ್ಸ್ಪೆಕ್ಟೇಷನ್ಸ್ ಈ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರಕ್ ಆಗಲ್ಲ. ಹಂಗ್ ನೋಡಕ್ ಹೋದ್ರೆ ಆಕ್ಚುಲಿ ವಿ ಆರ್ ಬ್ಲೆಸ್ಡ್ ವಿತ್ ಅವರ್ ಫ್ರೆಂಡ್ಸ್, ಫ್ಯಾಮಿಲಿ, ಎಲ್ಲದ್ರಲ್ಲೂ ಆಫೀಸ್, ಅಷ್ಟೇನೆ. People. ಆಫೀಸ್ ಟೀಮ್ಮೇಟ್ಸ್, ಪೀಪಲ್ ಸರೌಂಡೆಡ್ ಬೈ ಎಲ್ಲಾರು ಒಳ್ಳೇದ್ ಬಯಸ್ತಾರೆ. ವಿ ಆರ್ ಟ್ರೂಲಿ ಬ್ಲೆಸ್. ನಾನು ಇವ್ನಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀನ್ ಸುತ್ತಮುತ್ತ ನಿನ್ ಫ್ರೆಂಡ್ಸ್ ಆಗ್ಲಿ, ನಿನಗ್ ಗೊತ್ತಿರೋರಾಗ್ಲಿ, ಎಲ್ಲ ಒಳ್ಳೇದ್ ಬಯಸೋ ಜನದ ಜೊತೆನೆ ಇದ್ಯಾ ಕಣೋ ನೀನು ಅಂತ. ದಟ್ಸ್ ಟ್ರೂಲಿ ಮ್ಯಾಟರ್ಸ್. ಅಂದ್ರೆ ಇವಾಗ ನಿಮಗೆ ಜಸ್ಟ್ ಹಾಯ್ ಬಾಯ್ ಮತ್ತೆ ಮಾತಾಡೋದು ಆತರ ಎಲ್ಲ ಓಕೆ, ಬಟ್ ನೀವ್ 1 ತಿಂಗಳು 2 ತಿಂಗಳು ಮಾತಾಡಿಲ್ಲ ಅಂದ್ರೂ ಅವ್ರಿಗೆ ಒಂದ್ಸಲ ಮಾತಾಡೋದಾಗ ಕನೆಕ್ಷನ್ ಇರುತ್ತಲ್ಲ, ದ ಸೇಮ್ ವೇ ನೀ ಯಾವಾಗ ಮಾತಾಡಿದ್ರು ಅದೇ ತರ ಮಾತಾಡ್ತಾರೆ. ದೇ ಟ್ರೂಲಿ ಟಾಕ್ ಬೈ ಹಾರ್ಟ್. ಆ ತರ ಪೀಪಲ್ಸ್ ನ ಇಟ್ಕೊಳ್ಳೋದು ತುಂಬಾ ಮ್ಯಾಟರ್ ಆಗುತ್ತೆ. ನನಗೆ ಅದು ತುಂಬಾ ಇಷ್ಟ, ಬಿಕಾಸ್ ದಟ್ಸ್ ವಾಟ್ ಐ ಟ್ರೂಲಿ ಬಿಲೀವ್ ಇನ್. ಬಿಕಾಸ್ ನಮ್ಮ ಹತ್ರ ಏನೇ ಇದ್ರು ಎಷ್ಟೇ ಇದ್ರು ಸಹ, ಇವಾಗ ಒಂದು ಬೇಕಾದ ಟೈಮಲ್ಲಿ ಅಥವಾ ಒಬ್ಬ ಪರ್ಸನ್ ನಿಮಗೆ ಮಾತಾಡ್ಲೇ ಇಲ್ಲ ಅಂದ್ರೆ, ನಿಮಗಿಲ್ಲ ಅಂದ್ರೆ ನಿಮ್ಮ ಹತ್ರ ಏನಿದ್ರು ಏನು ಪ್ರಯೋಜನ ಆಗಲ್ಲ. ದಟ್ಸ್ ವಾಟ್ ಐ ಆಲ್ವೇಸ್ ಬಿಲೀವ್ ಇನ್. ಒಳ್ಳೆ ಲೈಫ್ ಪಾರ್ಟ್ನರ್ ನ ಚೂಸ್ ಮಾಡಿ ಚೆನ್ನಾಗಿರಿ. ಆಲ್ವೇಸ್ ಡೂ ಗುಡ್ ಅಂಡ್ ನೋ ಮ್ಯಾಟರ್ ವಾಟ್, ಎಲ್ಲರಿಗೂ ಒಳ್ಳೇದನ್ನ ಬಯಸ್ಕೊಂಡು ಒಳ್ಳೇದೇ ಆಗುತ್ತೆ. ಸೊ ಆಲ್ವೇಸ್ ಹ್ಯಾವ್ ಪಾಸಿಟಿವ್ ಥಾಟ್ಸ್ ಅಂಡ್ ಪಾಸಿಟಿವ್ ಎನರ್ಜಿ. ಲೆಟ್ಸ್ ಆಲ್ವೇಸ್ ಬಿ ಫ್ಲೋಯಿಂಗ್ ಅಂತ ಹೇಳ್ತಾ, ಅಂಡ್ ಹೇಳೋದಿದ್ಯಾ? ಕರೆಕ್ಟ್ ಲೈಫ್ ಪಾರ್ಟ್ನರ್ ನ ಚೂಸ್ ಮಾಡಿ. ಪ್ರೊಫೆಷನಲ್ ಲೈಫ್ ಅಲ್ಲಿ ನೀವು ಏನೇ ಆಗಿರಿ, ಪರ್ಸನಲ್ ಲೈಫ್ ಚೆನ್ನಾಗಿಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ ಲೈಫ್ ಚೆನ್ನಾಗಿರಲ್ಲ. ಲೈಫಲ್ಲಿ ಯಾವತ್ತಾದ್ರೂ ಆಯ್ತು, ನೀವು ಕೋಟಿ ಅಲ್ಲ 2 ಕೋಟಿಯಲ್ಲಿ 3 ಕೋಟಿನೇ ಮಾಡ್ಬೋದು ಲೈಫಲ್ಲಿ, ಬಟ್ ಪರ್ಸನಲ್ ಲೈಫ್ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ ಹತ್ರ ಕೋಟಿ ಇದ್ದು ನಿಜವಾಗ್ಲೂ ನಿಮ್ಗೆ ಯಾರು ನೆಮ್ಮದಿಯಾಗಿರಲ್ಲ. ಸೊ ವೈಲ್ ಚೂಸಿಂಗ್ ಅ ಲೈಫ್ ಪಾರ್ಟ್ನರ್, ಬಿ ವೈಸ್, ಟೇಕ್ ಯರ್ ಡಿಸಿಷನ್ಸ್ ಇಂಡಿಪೆಂಡೆಂಟ್ಲಿ. ನಿಮಗೆ ನಿಜವಾಗ್ಲೂ ಅವನು ಅಥವಾ ಅವಳು ಲೈಫಲ್ಲಿ ಬೇಕು, ಇವ್ರ ಜೊತೆ ಇದ್ರೆ ನಾನು ಚೆನ್ನಾಗಿರ್ತೀನಿ ಅಂತಂದ್ರೆ ಪ್ಲೀಸ್ ಸೆಕೆಂಡ್ ಥಾಟ್ ಇಟ್ಕೊಳ್ದೆ ನಿಮ್ ಫ್ಯೂಚರ್ ಬಗ್ಗೆ, ನಿಮ್ ಡ್ರೀಮ್ಸ್ ಬಗ್ಗೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಇಬ್ರಿಗಿಬ್ರು ಸಪೋರ್ಟ್ ಆಗಿ ನಿಂತ್ಕೊಳ್ಳಿ, ಎಲ್ಲಾನು ಒಳ್ಳೇದಾಗತ್ತೆ. ಅದೇನೋ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಮೇ ಬಿ ದಟ್ ವಿಲ್ ಆಲ್ಸೋ ಕಮ್ ಟ್ರೂ. ಅದ್ ಬಿಟ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅವನ್ ಕಡೆಯಿಂದ. ಸೊ ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅವನ್ ಬೇಕು, ನಾನು ಅವನ ಜೊತೆ ಚೆನ್ನಾಗಿರ್ತೀನಿ ಅಂತಂದ್ರೆ, ನಿಮ್ನ ಪ್ರಿನ್ಸಸ್ ತರ ಟ್ರೀಟ್ ಮಾಡ್ಬೇಕು ಅಂದ್ರೆ ಅವನನ್ನು ಪ್ರಿನ್ಸ್ ತರ ಟ್ರೀಟ್ ಮಾಡಿ. ಇಬ್ರು ಚೆನ್ನಾಗಿರ್ತೀರ ಅವಾಗ, ಅಷ್ಟೇ. ಸೊ ಇಷ್ಟೊತ್ತು ವಿಡಿಯೋ ನೋಡಿದಂತಹ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಈ ನಮ್ ಜರ್ನಿ ನೋಡಿ ನಿಮಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಸೊ ದಟ್ ವಿಲ್ ಆಲ್ಸೋ ಗೆಟ್ ಟು ನೋ ಯಾವ ತರ ಇದೆ ಅಂತ. ನಾವ್ ಇಷ್ಟ ವರ್ಷ ನಮ್ ಲೈಫ್ ನ ಹೆಂಗ್ ಕಟ್ಕೊಂಡಿದೀವಿ, ನಮ್ ಲೈಫ್ ಜರ್ನಿ ಹೆಂಗಿತ್ತು ಅಂತ ಹೇಳಿದೀವಿ ಅಷ್ಟೇ. ನಾವೇನು ಲೈಫಲ್ಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಹೇಳಿಲ್ಲ, ಬಟ್ ನಮ್ ಲೈಫ್ ಜರ್ನಿ ಹಿಂಗಿತ್ತು. ನಾವ್ ಇಷ್ಟ ಸ್ಟ್ರಗಲ್ ಮಾಡಿದೀವಿ, ಫ್ಯಾಮಿಲಿ ಸಪೋರ್ಟ್ ಇಷ್ಟ ಸಿಕ್ಕಿದೆ. ಸೊ ವಿ ಆರ್ ಇನ್ ಒನ್ ಗುಡ್ ಫೇಸ್ ಆಫ್ ಲೈಫ್ ಅಷ್ಟೇ. ಲವ್ ಮಾಡೋದ್ ದೊಡ್ಡ ವಿಷಯ ಅಲ್ಲ, ಅದನ್ನ ಉಳಿಸ್ಕೊಂಡು ಅದ್ರ ಜೊತೆಗೆ ಫ್ಯಾಮಿಲಿನೂ ನಿಮ್ ಜೊತೆ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ವಿಷಯ. ಇಫ್ ಯು ಆರ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಟೇಕ್ ದ ರಿಸ್ಕ್ ಆಲ್ಸೋ. ನೀವು ಕೆರಿಯರ್ನು ಅಷ್ಟೇ ಚೆನ್ನಾಗಿ ಚೂಸ್ ಮಾಡ್ಕೊಳ್ಳಿ, ನಿಮ್ ಲೈಫ್ ಪಾರ್ಟ್ನರ್ನು ಅಷ್ಟೇ ಚೆನ್ನಾಗಿ ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಬಿಕಾಸ್ ಎಲ್ಲೋ ನೀವು ಶೇರ್ ಮಾಡೋದು ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾವುದೋ ಒಂದು ವಿಚಾರ ಅವರು ಮೇ ಬಿ ಯಾವುದೋ ಒಂದು ಕ್ಲಾರಿಟಿ ಹುಡುಕ್ತಾ ಇರ್ತಾರೆ, ಅಥವಾ ಏನೋ ಒಂದು ಗೊತ್ತಾಗ್ಬೇಕಾಗಿರುತ್ತೆ ಇನ್ಫಾರ್ಮೇಶನ್. ಸೊ ಆ ವಿಚಾರ ಈ ವಿಡಿಯೋದಿಂದ ಸಿಕ್ಕಿದ್ರೆ ದಟ್ಸ್ ವಾಟ್ ರೂಲಿ ಮ್ಯಾಟರ್ಸ್ ಟು ಅಸ್. ವಿಡಿಯೋ ಮಾಡೋದಕ್ಕೂ ಒಂದು ಸಾರ್ಥಕತೆ ಅಂತಾರಲ್ಲ, ಆ ತರ ಅನ್ಸ್ಬಿಡುತ್ತೆ. ಸೊ ದಟ್ಸ್ ವಾಟ್ ಇಟ್ ಟ್ರೂಲಿ ಮೀನ್ಸ್ ಟು ಅಸ್ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕಂಪ್ಲೀಟ್ ವಿಡಿಯೋ. ಇಲ್ಲಿ ತನಕ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್, ಅಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.